ಇಲ್ಲಿಯವರೆಗೆ ಪೂರ್ವಮೀಮಾಂಸಕರು ಕರ್ಮದಿಂದಲೇ ಮುಕ್ತಿ ಆಗ್ತದೆ. ಯಾಕಂದ್ರೆ ಜಗತ್ ಸತ್ಯದ, ಜಗತ್ತು ಅಧ್ಯಾಸ ರೂಪ ಆಗಬೇಕಾದ್ರೆ, ಮಿಥ್ಯ ಆಗಬೇಕಾದ್ರೆ ಅದಕ್ಕೆ ಕಾರಣ ಸಾಮಗ್ರಿ ಸಿಗಲಿಲ್ಲ. ಆದ್ದರಿಂದ ಜಗತ್ ಸತ್ಯವಾದ ಜಗತ್ತು ಹೋಗ್ಬೇಕಾದ್ರೆ ಕರ್ಮದಿಂದ ಮುಕ್ತಿ ಅಂತ ಹೇಳ್ಕೋತ ಬಂದ. ಆದರೆ ಮುಕ್ತಿ ಆಗಬೇಕಾದ್ರೆ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದೊಂದು ರೂಲ್ಸ್ ಹೇಳಿದ. ಹೀಗೆಲ್ಲ ಇಲ್ಲಿ ತನ ಏನು ಹೇಳ್ಕೊತ ಬಂದಿದ್ದಾನೆ. ಅಂದರೆ ಸರ್ವಸಾಧಾರಣ ಇವತ್ತು ಪ್ರಾರಂಭವಾಗುವುದು ವಿಚಾರ ಸಾಗರ 2ನೇ ತರಂಗದ 89ನೇ ಅಂಕದಿಂದ ಪ್ರಾರಂಭವಾಗುತ್ತದೆ ಇವತ್ತಿನ ವಿಷಯ. ಇಲ್ಲಿ ತನ ಅವು ಹಿಂದೇನೋ ಕಾಮ್ಯ ಕರ್ಮಾದಿಗಳೇನು ಮಾಡಿದ್ದ, ಆದ್ರೆ ಅವು ಇಚ್ಛಾ ಇಲ್ಲ ಅವನು. ಯಾಕೆ ಮುಕ್ತಿ ಪಡಿಬೇಕಾಗೈತಿ, ಆ ಲೋಕ ಸ್ವರ್ಗಲೋಕ ಅವು ಇವು ಹೋಗ್ಬೇಕಂತ ಮಾಡಿದ್ದ. ಈಗ ಇಚ್ಛಾ ಇಲ್ಲ ಅಂದ್ರೆ ಅವನು ಆಗೋದಿಲ್ಲ. ತಗೋ ಅಂದರೆ ಇವನ ಕೈಯಾಗ ಇದ್ದಂಗೆ ಆತ. ಅಂತೂ ಈ ರೀತಿ ಅವ ಆ ಕರ್ಮಗಳು ಇಚ್ಛಾ ಇಲ್ಲ ಅಂದ್ರೆ ಫಲ ಕೊಡೋದಿಲ್ಲ ಅಂತ ಹಿಂಗೆ ಹೇಳ್ಕೊಂಡು ಬಂದ. 89ನೇ ಅಂಕದಿಂದ ಏನು ಹೇಳ್ತಾರೆ, ಜೋ ಪೂರ್ವಕಯ ಮತ್ತು ಅವನೇ ಪೂರ್ವಪಕ್ಷಿ ಏನಂದಿದ್ದ ಅದನ್ನು ಹೇಳ್ತಾರೆ. जैसे कर्म के अनुष्ठान काल में जो इच्छा रहित पुरुष है ಅಂದ್ರೆ ನಿಷ್ಕಾಮ ಭಾವನೆಯನ್ನು ಮಾಡಿದ್ದಾರೆ. ತಾಕು ಕರ್ಮ ಕಾ ಫಲ ವೇದಾಂತ ಮತ में अंगीकार नहीं किया. ವೇದಾಂತಿಗಳು ನೀವು ಹೇಳ್ತೀರಿ ನಿಷ್ಕಾಮ ಯಾವ ಕಾಮನಾ ಇಲ್ಲದನ ಮಾಡಿದ್ರೆ ಅದು ಮೌಖಿಕ ಸಾಧಕತೆ ಅಂತ ಹೇಳಿ ಫಲ ಕೊಡೋದಿಲ್ಲ ಅಂತೇಳಿ. तैसे कर्म के अनुष्ठान से अनंतर भी जो पुरुष की इच्छा दूरी हो जावे तो ನೀವು ಕರ್ಮ ಮಾಡೋದಕ್ಕಿಂತ ಮೊದಲು ಇಚ್ಛಾ ಇಲ್ಲ ಅಂತ ಹೇಳ್ತೀರಿ, ನಾವು ಮಾಡಿದ ಮೇಲೆ ಇಚ್ಛಾ ಇಲ್ಲ ಅಂತೀವಿ. ಅಂದ್ರೆ ನಿಮಗೆ ಇಚ್ಛಾ ಇಲ್ಲ ಅಂದ್ರೆ ನಿಮಗೆ ಹೆಂಗೆ ಫಲ ಕೊಡೋದಿಲ್ಲ. ನಾವು ಕರ್ಮ ಮಾಡಿದ್ವಿ, ಅವಾಗ ಇಚ್ಛಾ ಇಟ್ಕೊಂಡು ಮಾಡಿ, ಈಗ ನಮಗೆ ಇಚ್ಛಾ ಇಲ್ಲ ಅಂದ್ರೆ ಮತ್ತೆ ಕೊಡ್ತದನ ಈ ಗುಣಂಗಿಲ್ಲ ತಾನ ಕರ್ಮ ಕಾ ಫಲವೇನೇ ಅಂತ. ಈಗವ ಪೂರ್ವಪಕ್ಷಿ ಅಂದಿದ್ದ. ಈಗ ಸಿದ್ಧಾಂತಿಗಳು ಹೇಳ್ತಾರೆ, ಸೋ ವಾಸ್ತವಿ ವೇದಾಂತ ಮತ್ಕು ನೈ ಜಾನಕ್ಕೆ ಕಹಿಯೇ. ವೇದಾಂತ ಮತ ಏನೈತಿ, ವೇದಾಂತದ ಅಭಿಪ್ರಾಯ ಏನು ಅದು ಗೊತ್ತಿಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾನೆ. फल की इच्छा रहित जो कर्म करे अथवा फल की इच्छा सहित जो कर्म करे अथवा फल की इच्छा रहित कर्म करे, ताको कर्म का फल तो निश्चय होवे. ಇಚ್ಛಾ ಇಟ್ಕೊಂಡರ ಮಾಡಲಿ, ಇಚ್ಛಾ ಇಲ್ಲದನ ಮಾಡಲಿ, ಫಲ ಕರ್ಮ ಮಾಡಿ ಅಂದ್ರೆ ಫಲ ಐತೆ. निश्चय परंतु इच्छा रहित कर्म से अंतःकरण शुद्धि हो. इच्छा ಇಲ್ಲ ಅಂದ್ರೆ ಅದು ಫಲ ಹೆಂಗೈತತಿ, ಫಲ ಇಲ್ಲ ಅಂತ ನಾವು ಅಂತಃಕರಣ ಶುದ್ಧಿ ಆಕತ್ತೆ ಇಲ್ಲ. ಮಲ ವಿಕ್ಷೇಪ ದೋಷಗಳು ನಿವೃತ್ತಿಯಾಗಿ ಜ್ಞಾನದ ಯೋಗ್ಯತಾ ಬಂದುಬಿಡ್ತದೆ. ಇದು ಫಲ ಅಲ್ಲ ಅನ್ನೋದು. ಮತ್ತು ನಿಷ್ಕಾಮ ಕರ್ಮದ ಫಲ ಅದ. शुद्ध होवे इच्छा सहित कर्म करे हैं ताकू केवल भोग तो होवे, परंतु ಅಂತಃಕರಣ ಶುದ್ಧಿ ಹೋವೇನೆ. ಇಚ್ಛಾ ಇಟ್ಕೊಂಡು ಕರ್ಮ ಮಾಡಿದರೆ ಅವಾಗ ಮಾಡಿದ ಕರ್ಮಕ್ಕೆ ಭೋಗ ಆಗ್ತದೆ, ಅದು ಸುಖ ದುಃಖ ಸಾಕ್ಷಾತ್ಕಾರ ಆಗ್ತಾವೆ, ಅಂತಃಕರಣ ಶುದ್ಧಿ ಆಗುದಿಲ್ಲ. जो इच्छा रहित कर्म करने से शुद्ध अंतःकरण हो के श्रवणते ज्ञान हो जावे, ताकू तो कर्म का फल होवे नहीं. इच्छा रहितವಾಗಿ ಕರ್ಮ ಮಾಡಿ ಶುದ್ಧ ಅಂತಃಕರಣ ಮಾಡಿಕೊಂಡು ಆ ಶುದ್ಧ ಅಂತಃಕರಣ ಆದ ಮೇಲೆ ಜ್ಞಾನ ಮಾಡಿಕೊಂಡು ಅವನು ಜ್ಞಾನ ಆಗಿಬಿಟ್ರೆ ಅವನಿಗೆ ಕರ್ಮ ಫಲ ಎಲ್ಲಿ ಬರ್ತದೆ, ಆಗೋದಿಲ್ಲ. ಜಾನೆ ಕರ್ಮ ತೋ ಫಲ ಕಿ ಇಚ್ಛಾ ರಹಿತ ಕಿಯೇ ಅಂದರೆ ಯಾವನು
ಫಲದ ಇಚ್ಛಾರಹಿತವಾಗಿ ಕರ್ಮ ಮಾಡ್ಯಾರ. ಪರಂತು श्रवणಕ್ಕೆ ಅಭಾವತೆ ಅಥವಾ ಕಿಸಿ ಅನ್ಯ ನಿಮಿತ್ತ से ಜ್ಞಾನವೇನೆ ಏನಂತಾರೆ, ಈಗ ಒಬ್ಬ ಯಾವುದು ಇಚ್ಛಾ ಇಲ್ಲದ ನಿಷ್ಕಾಮ ಭಾವದಿಂದನ ಕರ್ಮ ಮಾಡ್ಯಾನ ತಿಳ್ಕೊ. ನಿಷ್ಕಾಮ ಭಾವದಿಂದ ಕರ್ಮ ಮಾಡ್ಯಾನು, ಆದರೆ ಅವಾಗ ಅಂತಃಕರಣಂತೂ ಶುದ್ಧ ಆಗೈತೆ, ಶುದ್ಧ ಆಗೈತೆ ಕರೆ. ಆದರೆ ಶ್ರವಣಕ್ಕೆ ಅಭಾವತೆ, ಅವ ಬರೀ ಅಂತಃಕರಣ ಶುದ್ಧ ಮಾಡ್ಕೊಂಡು ಕೂತಾನೆ. ಆದ್ರೆ ಮುಂದೆ ಮತ್ತು ಬೀಜ ಬಿತ್ತಬೇಕಿಲ್ಲ, ಹೊಲ ರಗಡ ಹಾಸನ ಮಾಡಿಯಪ್ಪ. ಬೀಜ ಬಿತ್ತೆ ಇಲ್ಲ ಅಂದರೆ ಬೆಳೆ ಬರ್ತದೆ ಅದು. ಹಾಗೆ ಶ್ರವಣಕ್ಕೆ ಅಭಾವತೆ ಅಂದ್ರೆ ಜ್ಞಾನ ಸಾಮಗ್ರಿಗಳೇ ಇಲ್ಲಲ್ಲ. ಶಾಸ್ತ್ರ, ಸದ್ಗುರುಗಳ ಉಪದೇಶ, ಶ್ರವಣಾದಿಗಳು ಇವೆಲ್ಲ ಇವು ಇಲ್ಲ. ಅಥವಾ ಕಿಸಿ ಅನ್ಯ ನಿಮಿತ್ತ. ಕಿಸಿ ಅನ್ಯ ನಿಮಿತ್ತ ಅಂದರೆ ಏನು ತಿಳ್ಕೊಬೇಕು, ಏನು ತಿಳ್ಕೊಬೇಕಲ್ಲಿ ಯಾ ನಿಮಿತ್ತಿ ಹತ್ಬೇಕೇನು ಅಂದರೆ ಅದಕ್ಕೆ ನಿಜಗೊಂಡ್ರೆ ಹೇಳ್ಯಾರ. ಏನು ಹೇಳ್ಯಾರು, ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ನಿಜಗೊಂಡ್ರೆ ಹೇಳ್ತಾರೆ, ವರ ವಿವೇಕ ಅಂದ್ರೆ ಭಾಳ ಶಾಸ್ತ್ರ ಪಾಂಡಿತ್ಯನೇ, ಅಪಾಟ ಪಾಂಡಿತ್ಯ, ಶಾಸ್ತ್ರ ಹೇಳೋದು ಕೇಳೋದೆಲ್ಲ ಅಷ್ಟು ವಿವೇಕದ. ಮತ್ತು ಯಾವತ್ತು ಇದ್ರಾಗ ಬರೀ ಹಿಂಗೆ ಅದಾರ ಇದ್ರಾಗ. ಆದರೂ ಆಗದು ಯಾಕ ನೀಗದೆ ಭೂತಾದಿ ಪ್ರತಿಬಂಧಕವನು. ಅವನಿಗೆ ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕಗಳು ಇರುತ್ತವೆ. ಪ್ರತಿಬಂಧಕ ಅಂದ್ರೆ ಏನು, ಪ್ರತಿಬಂಧಕದ ಲಕ್ಷಣ ಏನು? ಪ್ರತಿಬಂಧಕ ಅಂತ ಹೇಳಿದ್ರಿ, ಪ್ರತಿಬಂಧಕದ ಲಕ್ಷಣ ಏನಪ್ಪ? ಕಾರ್ಯ ವಿರೋಧಿ ಪ್ರತಿಬಂಧಕ. ಪ್ರತಿಬಂಧಕದ ಲಕ್ಷಣ ಏನು? ಕಾರ್ಯ ವಿರೋಧಿ ಪ್ರತಿಬಂಧಕ. ಕಾರ್ಯವನ್ನು ಆಗೊಡುವುದಿಲ್ಲ. ಕಾರ್ಯನಿಲ್ಲಿ ಜ್ಞಾನ ಅಥವಾ ಕಾರ್ಯ ತೆಗೆದುಕೊಂತಾರೆ, ಅದರ ಲಕ್ಷಣ ಏನು? ಉತ್ಪನ್ನ ಹೋವೆ ಸೋ ಕಾರ್ಯ ಕೈಯೇ, ಅದರ ಲಕ್ಷಣ. ಯಾವುದು ಉತ್ಪನ್ನ ಆಕೈತಿ, ಹುಡ್ತೈತಿ, ಅದಕ್ಕೆ ಕಾರ್ಯಕರ. ಆ ಕಾರ್ಯಕ್ಕೆ ಪ್ರತಿಬಂಧಕ ಆಗಿಬಿಟ್ಟಿದೆ. ಕಾರ್ಯ ಆಗ್ಬಿಡುವುದಿಲ್ಲ. ಕಾರ್ಯನ ಅಂತಃಕರಣ ಶುದ್ಧಿ ಆಗೈತಿ, ಎಲ್ಲ ಶಾಸ್ತ್ರ ಪುರಾಣ ಎಲ್ಲ ಅದಾವು, ಜ್ಞಾನ ಆಗುವಲ್ದ. ತಿಳಿತಾ? ಮತ್ತು ಜ್ಞಾನಕ್ಕೆ ಅದು ಪ್ರತಿಬಂಧಕ ಮಾಡಿಕೊಡ್ತೈತಿ. ಅದಕ್ಕೇನು ಹೇಳ್ಯಾರು? ಮೂರು ಆಗದಾಗದು ವರವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು. ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ ಇರ್ತಾವು ಅಂತ ಹೇಳ್ಯಾರ. ನಿಂತ್ಕೊಂಡ್ರೆ ಹೇಳ್ಯಾರ ಅದನ್ನು. ಭೂತ ಪ್ರತಿಬಂಧಕ ಏನು? ಭೂತ ಪ್ರತಿಬಂಧಕ ಅಂದ್ರೆ ಭೂತ ಅಂದ್ರೆ ದೇವ, ಭೂತ ಅಂದ್ರೆ ಹಿಂದಿನ ಭೂತ್ಕಾಲ. ಅದಕ್ಕೆ ಸಂಸ್ಕೃತದೊಳಗೆ ಒಂದು ಪ್ರಮಾಣ ಕೊಡ್ತಾರೆ, ಅತೀತೇನಾಪಿ ಮಹಿಷಿ ಸ್ನೇಹೇನ ಪ್ರತಿಬಂಧಕ. ಪಂಚದಶಿಯಲ್ಲಿ ಬಂದಿದೆ. ಅತೀತೇನಾಪಿ ಮಹಿಷಿ ಸ್ನೇಹೇನ ಪ್ರತಿಬಂಧಕ ಅಂದರೆ ಒಬ್ಬ ಬಂದು ನೀವೆಲ್ಲ ಹ್ಯಾಂಗೆ ಕುಂತು ಕೇಳ್ತೀರಿ, ಯಾವತ್ತೂ ಇಲ್ಲಿ ಬರ್ತಿದ್ದವನು ಶಾಸ್ತ್ರ ಬರೋದು ಕೇಳೋದು ಎಲ್ಲ ಮಾಡ್ತಿದ್ದ. ಆದ್ರೆ ಅವಾಗ ಶಾಸ್ತ್ರ ಹೇಳಿದ್ದೇನು ಪ್ರಯೋಜನ ಆಗಬಾರ್ದು.
ಅದು ಹೇಳೋರಿಗೆ ಗೊತ್ತಾಗತ್ತೆ. ನಮಗೆ ಮಾರಿ ನೋಡಿದ್ರೆ ಎರಡು ಗೊತ್ತಾಗತ್ತೆ ಹೆಂಗ ಏನು. ಅದಕ್ಕೂ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂದ್ರೆ ಆಕೃತಿ ರೇವ ಹೃದಯ ಭಾವಂ ಕಥಯತಿ. ಹೇಳ್ತಾರೆ ಆಕೃತಿ ರೇವ ಅಂದ್ರೆ ಆಕೃತಿ ಅಂದ್ರೆ ಅವನ ಮುಖ, ಮುಖಲಕ್ಷಣ ಏನೈತಿ, ಅದು ಮುಖ ನೋಡಿದ ಕೂಡಲೇ ಒಳಗೆ ಹೃದಯದೊಳಗೆ ಏನೈತೆ ಅನ್ನೋದು ಗೊತ್ತಾಗ್ತೈತಿ. ಅಂದ್ರೆ ನಾ ಹೇಳಿದ್ದು ತಿಳಿಲಾಕತ್ತೆ ಐತೋ ಎಲ್ಲೋ, ತಿಳಿಲಾಕತ್ತೆ ಐತೆ ಅಂದ್ರೆ ಮುಖ ಪ್ರಫುಲ್ಲಿತ ಇರ್ತೈತಿ, ಆನಂದ ಇರ್ತೈತಿ. ಹಿಂಗ ತಿಳಿಲ್ಲ ಹಿಂಗೆ ಮಾಡಿ ಗಂಟು ಹಾಕೊಂಡು ಕೂತಿರ್ತೈತಿ. ಏನು ಕತ್ತಿಯೋ ಅಂತೇಳಿ ಹಿಂಗೆ ಅಂದ್ರೆ ಇವ್ರಿಗೆ ತಿಳಿಲಾಕತ್ತೈತಿ, ಇವ್ರಿಗೆ ತಿಳಿಲಾಕತ್ತಿಲ್ಲ, ಅದು ನಮ್ಗೆ ಗೊತ್ತಾಗತಿ. ಹೆಂಗೆ ಗುರುಗಳು ನೋಡಿ ಯಾಕೆ ತಿಳಿವಲ್ದು ಇವಾಗ ಹಿಟ್ಟನ ತಿಳಿಸಿ 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 ಹೇಳ್ತೇನೆ ಅಂದ್ಕೊಂಡೇನ ಅದು ಕೇಳಬೇಕಂತ. ನಾ ಏನು ಹೇಳಕತ್ತೇನೆ ಈಗ, ಇಲ್ಲಿ ಯಾವುದೇ ಪ್ರತಿಬಂಧಕ್ಕಿದ್ರೆ ಅಂತಃಕರಣ ಶುದ್ಧ ಆದರೂ ಕೂಡ ಅವ್ನಿಗೆ ಜ್ಞಾನ ಆಗೋದು ತಿಳಿಯಲ್ಲ. ಅಂದ್ರೆ ಅದಕ್ಕೆ ಅವಾಗ ಭೂತ ಪ್ರತಿಬಂಧಕ್ಕಿತ್ತು ಅಂತ ಹೇಳಿದ್ರು. ಗುರುಗಳು ಕೇಳಿದ್ರು ಬಾಯಿಗೆ ಯಾಕ್ರಿಯಪ್ಪ, ಅಲ್ಲ ಮತ್ತು ನಿನಗೆ ಶಾಸ್ತ್ರ ನಾ ಎಷ್ಟು ತಿಳಿಸಿ ಹೇಳಿದ್ರು ಮತ್ತು ನಿನಗೆ ಅದರದ್ದು ಬರೋಬರಿ ಪ್ರಯೋಜನ ಆಗೋಲ್ಲಲ್ಲ. ಇದ್ದಕ್ಕಿದ್ದಂಗೆ ಹೇಳಿ ಖರೆ ಹೇಳಿ ಏನೈತಿ ಅಂತ. ಯಪ್ಪ ನಾ ಖರೆ ಹೇಳ್ತೇನೆ ರೀ, ಏನು ಮಾಡಲಿ, ನಮ್ಮ ಮನ್ಯಾಗಿದ್ದಾಗ ಒಂದು ಎಮ್ಮೆ ಜೋಪಾನ ಮಾಡ್ತಿದ್ದೆ. ಎಮ್ಮೆ ಮಣಕ್ಕೆ ಇನ್ನು ಅದು ಎಲ್ಲ ಒಂದಾರ ಹರೇಕ್ ಬಂದಿತ್ತು. ಅದಕ್ಕೆ ಯಾವತ್ತು ಅದಕ್ಕೆ ಮೇವು ಹಾಕೋದು, ನೀರು ಕುಡಿಸೋದು, ಅದ್ರ ಮ್ಯಾಗ ಕೈಯಾಡ್ಸೋದು, ಹಿಂಗೆ ಭಾಳ ಪ್ರೀತಿಯಿಂದ ಅದನ್ನು ನಾ ಜೋಪಾನ ಮಾಡಿ ಸಣ್ಣಾಗಿರ್ತಾಗ ಜೋಪಾನ ಮಾಡಿದ್ದೆ. ಅದನ್ನು ದೊಡ್ಡದಾಗಿತ್ತು. ಈಗ ಕರೆ ಇಲ್ಲಿ ಶಾಸ್ತ್ರ ಶುರುವಾಗೈತಿ ಸಿದ್ಧಾಳ ಮಠದಾಗ. ಆಮೇಲೆ ಮತ್ತಿನ್ನು ನಾ ಕೇಳಕರೆ ಇಲ್ಲಿ ಬಂದುಬಿಟ್ಟೇನಿ. ಅದಕ್ಕೆ ಅಲ್ಲಿ ಯಾರು ಮೇವು ಹಾಕಿದ್ರು, ಏನು ನೀರು ಕುಡಿಸಿದ್ರು, ಏನು ಬಿಟ್ಟರು, ನಾ ಇಲ್ಲಿ ಶಾಸ್ತ್ರ ಕೇಳ್ತೇನೆ ರೀ. ಆ ಎಮ್ಮಿನ ಬಂದು ಮುಂದೆ ನಿಂತಿರ್ತೈತೆ ನನಗೆ. ಓಹೋ ಈಗ ಆಯ್ತಾಯ್ತು ಇಲ್ಲಿ ಅಂಥೇಳಿ ಆ ಎಮ್ಮೆಯಲ್ಲಿನ ಪಂಚಕೋಶ ವಿವೇಕ ಮಾಡಿ ಹೇಳಿದ ಹಿಂಗೆ ತಿಳಿಸಿ. ಅಂದ್ರೆ ಅದಕ್ಕೇನಂತಾರೋ ಅಂದ್ರೆ ಭೂತ ಪ್ರತಿಬಂಧಕ. ಹಿಂದಿನ ಏನೇನೋ ಇರ್ತಾವ ಮಾಡಿರ್ತಾರೆ, ಶಾಸ್ತ್ರ ಕೇಳಕ್ಕೆ ಕೂತಾರೆ ಕರೆ. ಅದು ಸುತ್ತ ಬರ್ಲಾಗತ್ತಿತ್ತು, ನೆನಪು ಬರ್ಲಾಗತ್ತಿತ್ತು. ಅದು ಹಿಂಗಾಗಿ ಅಂತ ಯಾಕೆ ಇದನ್ನು ಗ್ರಹಣ ಮಾಡೋದು ಮನಸ್ಸು ಮೇನೆ. ಅದಕ್ಕೆ ವಿಚಾರಿಸಬೇಕಾದ್ರೆ ಮನಕಾನ್, ಮನಸ್ಸನ್ನು ಕಿವಿಯೊಡನೆ ಸಂಬಂಧಪಡಿಸಿ ಕೇಳೋ ಅಂದ್ರಣ ಬರೋಬ್ಬರಿ ಕೆಲಸ ಮಾಡ್ತದೆ. ಅದಕ್ಕೆ ಈ ರೀತಿ ಭೂತ ಪ್ರತಿಬಂಧಕೈತೆ. ಹಿಂಗಾದರೂ ಜ್ಞಾನ ಆಗೋದಿಲ್ಲ. ಇನ್ನೊಂದು ಮಹತ್ವದ ಮಾತು, ವರ್ತಮಾನ ಪ್ರತಿಬಂಧಕಗಳು ಕೂಡ ಇರುತ್ತವೆ. ಆ ವರ್ತಮಾನ ಪ್ರತಿಬಂಧಕ ಯಾವುದಂದ್ರೆ ನಿಜಗುಂಡ್ರು ಹೇಳ್ಯಾರ. ನಿಮಗೆ ನಿರ್ಜುಗುಂಡ್ರ ಶಾಸ್ತ್ರ ಅಂತೂ ಹಗಲ ರಾತ್ರಿ ಕೇಳ್ತೀರಿ, ಪಕ್ಕ ಗೊತ್ತೈತಿಲ್ಲ. ಅದಕ್ಕೆ ನಿಮ್ಮ ಬಳಕೆ ಇದ್ದದ್ದನ್ನು ಹೇಳಿದ್ರೆ ಪಟ ಹಿಡಿತಿದ್ದೆ. ಅದಕ್ಕೆ ಮತ್ತು ಹೆಚ್ಚು ವೇದ ಉಪನಿಷತ್ ಭಗವದ್ಗೀತಾ ಬ್ರಹ್ಮಸೂತ್ರ ತೊಗೊಂಡು ಅಂದ್ರೆ ಜರ ಇದಾಗ್ತಿರ್ತಾವ. ಅದಕ್ಕೆ ನಿಜಗುಂಡ್ರು ಏನಂತಾರೆ, ಯಾವ್ದ್ರ ಸಲಾಗಿ ವರ್ತಮಾನ ಪ್ರತಿಬಂಧಕ ಅಂದ್ರೆ ಯಾವ್ದಕ್ಕಾರೆ ಜಡ ಬುದ್ಧಿ ಜನ ಸಂಗರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ ಅಭಿಮಾನ
ಕಡು ಚಪಲತೆಗೂಡಿ ಸುವಿಚಾರವಿರೇ ತತ್ವದೆಡೆ ವಾಗದಿಪ್ಪುದರಿಂದ ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕನು ಹೇಳ್ತಾರೆ. ವರ್ತಮಾನ ಪ್ರತಿಬಂಧಕ ಅಂದ್ರೆ ಯಾವುದಕ್ಕೆ? ಆಗಲೇ ಭೂತ ಪ್ರತಿಬಂಧಕ ಹೇಳಿದ್ನ ಗೊತ್ತಾತ. ವರ್ತಮಾನ ಪ್ರತಿಬಂಧಕ ಅಂದ್ರೆ ಯಾವ್ದಕ್ಕಂತಾರೆ? ಅದೇನು ಕತಿ ನಾ ಹೇಳೇನು ತಿಳಿತಾನೆ ಅದು ಎಲ್ಲ ಏನೋ ಗಾಳಿ ಹೋಗ್ಬಿಡ್ತಾರೆ. ಅಂದ್ರೆ ವರ್ತಮಾನ ಪ್ರತಿಬಂಧಕ ಅಂದ್ರೆ ಏನು ಅಂತ ಕೇಳಿದ್ರೆ ಜಡ ಬುದ್ಧಿ ಜನಸಂಘ. ಬುದ್ಧಿ ಮಾಂದಿರ್ತೈತೆ ಅದಿರ್ಲಿ ಕರೆ, ಆದರೂ ಜನಸಂಘ ಅಂದ್ರೆ ವಿಷಯಿ ಜನರ ಸಂಘ ಐತಿ ಅಂತ. ಅವ ಸಂಘ ಎಂತ ಮಾಡ್ಯಾನು? ವಿಷಯಿ ಜನರ ಸಂಘ ಐತಿ. ವಿಷಯಿ ಜನರ ಸಂಘ ಅಂದ್ರೆ ಅವ್ರಲ್ಲಿ ಮಾತೇನು ನಡೆಯವು. ನೀವು ಕುಡಿದ್ರಿ ಅಂದ್ರೆ ಆ ಶಾಸ್ತ್ರದ ಬಗ್ಗೆನೇ ಏನೋ ಒಂದು ಚರ್ಚೆ ಮಾಡೋರು. ಏನೋ ಹೇಳಿದ್ರು ಇವತ್ತು, ಅದು ಹೇಳಿದ್ರು, ಇದು ಹೇಳಿದ್ರು ಅಂತೇಳಿ ಆ ಶಾಸ್ತ್ರದ ಬಗ್ಗೆನೇ ನೀವು ತೆಗಿತೀರಿ. ಅವರು ಅದ್ರ ಬಗ್ಗೆನೇ ಕೆತ್ತಿಗೆ ಅವರು. ಅದಕ್ಕೆ ಜನಸಂಘ ಅಂಥ ವಿಷಯಿ ಜನರ ಸಂಘದಾಗಿದ್ದರೆ ಅದು ಪ್ರತಿಬಂಧಕ ಮಾಡ್ತೈತಿ. ಅದ್ರಾಗ ಪ್ರಬಲ ಪ್ರತಿಬಂಧಕ ಅಂದರೆ ರತಿ ವಿಷಯಾಸಕ್ತಿ ಅಂತ ನಿಜಗೊಂಡ್ರು ಹೇಳ್ಯಾರ. ಏನೋ ರತಿ ವಿಷಯಾಸಕ್ತಿ, ಸ್ತ್ರೀ ಪುರುಷರ ಸಂಘ ಏನೈತಲ್ಲ ಅದರಲ್ಲಿ ಆಸಕ್ತಿ ಇತ್ತು ಅಂದ್ರೆ ಕೆಲವ್ರಿಗೆ ಇರ್ತೈತೆ ಭಾಳ ಬರೀ ಅದೇ ಗುಂಗಿನಾಗ ಇರ್ತಾವೋ, ಏನು ಕಂಡಾವೋ ಇದು ಗೊತ್ತಿಲ್ಲ, ಅಂತೂ ಬರೇ ಅದ್ರಾಗಿರ್ತಾರೆ. ಎಂದೂ ಜ್ಞಾನ ಆಗೋದಿಲ್ಲ ಅವ್ರಿಗೆ. ಬೇಕಾದವಿರಲಿ ಅವ ತಿಳಿತಾನೆ. ಸಾತ್ಭೂಷಣ ಹೇಳ್ತಾರೆ, ಹೊರಗೆ ಹಿರಿಯರಾಗಿ ನಿಜವ ನರಿಯದವರು ಕಿರಿಯರು, ಒಳಗೆ ಅರಿದು ಕಿರಿಯರಾದೊಡೆ ಅವರೇ ಜಗಕ್ಕೆ ಹಿರಿಯರು. ಸಾತ್ಭೂಷಣ ಕೈವಲ್ಯದಲ್ಲಿ ಹೇಳ್ತಾರೆ. ಹೇಳ್ತಾ ನಿಂತ್ಕೊಂಡ್ರೆ ಹೇಳೋದು ಸುಳ್ಳಾಕ ಆಗ್ಬೇಕಾಗತ್ತಿಲಿಕ್ಕಂದ್ರೆ ನಿಂತ್ಕೊಂಡ್ರು ಪ್ರಮಾಣ ಐತದು. ಅದಕ್ಕೆ ಜಡ ಬುದ್ಧಿ ಜನಸಂಘ, ರತಿ ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ಇಂಥ ಮತ್ತು ಹೇಳ್ಕೆ ಹಿಂಗೆಲ್ಲ ಏನಿರ್ತಾವ ಜ್ಞಾನ ಆಗಾಗ್ಬಿಡೋದಿಲ್ಲ. ಅಡ್ಡಗಡ್ಡೆ ನೆತ್ತಿ ಬಿಟ್ಟಿರ್ತಾವ ಪ್ರತಿಬಂಧಕ ಮಾಡ್ಕೊಂಡು. ಯು ಆರ್ ಕಮ್ ರಿಟರ್ನ್, ತೆರಿಗೆ ಬರೋದೈತಿ ನಿನ್ನ ಬಾಡಿಯತ್ತೆ. ಅದಕ್ಕಾಗಿ ನಾವು ಇದರ ಬಗ್ಗೆನೂ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಏನೈತಿ ಹಿಂಗೆಲ್ಲ ಅದಕ್ಕೆ ನಾವು ಜ್ಞಾನ ಮಾಡಿದ್ರೆ ನಾವು ಸಫಲ ಆಗಬೇಕಲ್ಲ ಈ ಕಾರ್ಯ. ಇದನ್ನು ಮಾಡ್ತೀವಿ ಅಂದ್ರೆ ಅದಕ್ಕೇನಾದರೂ ಪ್ರತಿಬಂಧಕ್ಕಿದ್ರೆ ಇವನ್ನೆಲ್ಲ ಕಳ್ಕೋಬೇಕು. ಅಂದರೆ ನಾವು ಸುಖಿ ಆಗ್ತೀವಿ, ಮುಕ್ತರಾಗ್ತೀವಿ. ಹಿಂಗೆ ಅದಕ್ಕಾಗಿ ಏನು ಹೇಳಿದ್ರೆ ಅದಕ್ಕೆ ಈ ರೀತಿ ಏನಿದಾವಲ್ಲ ವರ್ತಮಾನ ಪ್ರತಿಬಂಧಕಗಳು ಹೆಂಗೆ ಅದಕ್ಕೆ ಇನ್ನು ನಾನು ಭೂತ ಪ್ರತಿಬಂಧಕ ಹೇಳಿದೆ, ವರ್ತಮಾನ ಪ್ರತಿಬಂಧಕ ಹೇಳಿದೆ, ಉಳಿದದ್ದೇನು ಭಾವಿ ಪ್ರತಿಬಂಧಕ ಅಂತ ಮುಂದೊಂದೈತೆ. ಅದಕ್ಕೆ ನಿಂತ್ಕೊಂಡು ಹೇಳ್ತಾರೆ, ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ ಹಿಂಗದುತ್ತರ ಲೋಕ ಗತಿಯಾಸೆ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ಬೋಧವದರಿಂದ ಅಂತ ನಿಂತ್ಕೊಂಡು ಹೇಳ್ಯಾರ. ಏನೋ ಹಿಂಗದುತ್ತರ ಲೋಕ ಗತಿಯಾಸೆ ಅಂದ್ರೆ ನಾ ಸತ್ಯ ಮ್ಯಾಲಿ ಸ್ವರ್ಗಕ್ಕೆ ಹೋಗ್ಬೇಕು, ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಶಿವಲೋಕಕ್ಕೆ ಹೋಗ್ಬೇಕು ಅಂತೇಳಿ ಒಳಗಿತ್ತಂದ್ರೆ ಅದು ಜ್ಞಾನಕ್ಕೆ ಪ್ರತಿಬಂಧಕ ಮಾಡಿಬಿಡ್ತೈತೆ. ಇಚ್ಛಾ ಏನೈತಲ್ಲ ಮನುಷ್ಯನಲ್ಲಿ ಅದು ಒಳ್ಳೇದ ಇರಲಿ ಕೆಟ್ಟ ಇರಲಿ ಪ್ರತಿಬಂಧಕ ಮಾಡತೈತೆ. ಆದ್ದರಿಂದ ಅವ್ನು ಜ್ಞಾನ ಆಗ್ಬಿಡ್ತು. ಯಾಕೆ ಆ ಲೋಕಾಂತರ ಪ್ರಾಪ್ತಿ ಆಗ್ಬೇಕಲ್ಲ. ಇನ್ನ ಇದ್ರ ಇಟ್ಕೊಂಡು ನಾನು ಮನಸ್ಸಿನಾಗ ಅದಕ್ಕೆ
ಅಂದರೆ ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ, ಹಿಂಗೆ ಒಂದು ಪ್ರಾರಬ್ಧನೂ ಇರ್ತೈತಿ. ಇನ್ನೂ ಕೆಲವು ಅದು ಮೊದಲೇ ಈ ಪ್ರಾರಬ್ಧ ರೆಡಿ ಆಗೋ ಸಮಯದಲ್ಲೇನ ಇಂತಿಷ್ಟು 3 ಜನ್ಮ 3 ಜನ್ಮ ಆಗಲಿ. ಇನ್ನೊಂದು ನೀವು ಈ ಹೆಣ್ಮಕ್ಳು ಇರ್ತಾರಲ್ಲ, ಹೆಣ್ಮಕ್ಳು ಗಂಡ ಭಾಳ ಚಲೋ ಮನುಷ್ಯ ಗಂಟು ಬಿದ್ದಿತ್ತಂದ್ರೆ ಗಂಡ ಏನೋ ಆಕೆ ಹೆಣ್ಬಾರಕ್ಕ ಒಳ್ಳೆ ಗಂಟು ಸಿಕ್ಕಾನೋ ಮತ್ತು ಆಕೆನ ಭಾಳ ಸುಖವಾಗಿ ಇಟ್ಟಾನು, ಎಲ್ಲ ಥರದಿಂದ ಆನಂದ ಐತೆ. ಆಕೆ ಏನಂತ ತಿಳ್ಕೊತಾಳು ಅಂದ್ರೆ ಇವ ದೇವ್ರ ಇದ ಗಂಡನ 7 ಜನ್ಮದಾಗ ಇವನ ಸಿಗಲೇ ಅಪ್ಪ ತೋಗ ಹಿಡ್ಕೋತ 7 ಜನ್ಮದ ತನಕ ನೀ ಧ್ಯಾನ ಮಾಡ್ಕೋಬೇಕಾದ ಮಾಡ್ಕೊ. ತಿರುಗಿ ಬಂದರಿ ಹಿಂಗೆ ಕೆಲವೊಂದು ಹಿಂಗಾಗಿರ್ತಾವೆ. ಅಂದ ಮೇಲೆ ಮತ್ತದು ಜಡಭರತನಿಗೆ 3 ಜನ್ಮಗಳಾದವು. ಹೇಳ್ತಾನೆ 3 ಜನ್ಮ ಆಗ್ಯಾವ. ವಾಮದೇವನಿಗೆ 1 ಜನ್ಮ ಆಗಿದೆ. ನಿಂತ್ಕೊಂಡ್ರೆ ಯಾರು ಕೊಂಡಾರ್ಯಾರು? ಸುಖವಾಮದೇವಾದಿ ಸಕಲ ಮುನೀಶ್ವರರು ಅಂತೇಳಿ ಯಾರನ್ನ ಕೊಂಡಾಡ್ಯಾರು ನಿಂತ್ಕೊಂಡ್ರು, ಅವ್ರಿಗೆ ಹಿಂಗೆ ಕೆಲವೊಂದು ಜನ್ಮಗಳಾಗ್ಯಾವ. ಅದಕ್ಕಾಗಿ ನಾವು ಇವು ಏನರ ಆಸೆ ಆಕಾಂಕ್ಷೆ ಅಪೇಕ್ಷಾ ಇಡ್ಬಾ ಹಿಂಗೆ ಹೇಳೋ ತಾತ್ಪರ್ಯ ಇಷ್ಟೇ. ಅದಕ್ಕಾಗಿ 3 ಪ್ರತಿಬಂಧಕನ ಹೇಳಿದ್ದೀನಿ ನಾನು, ಹೌದಲ್ಲ? ಅದಕ್ಕಿಲ್ಲಿ ಏನು ಹೇಳ್ತೀರ ಅವರು ಅಂದರೆ ಏನು ಹೇಳ್ತಪ್ಪ, ರೈಟ್ ಸೈಡ್ ಕಿಸಿ ಅನ್ಯ ನಿಮಿತ್ತ. 4ನೇ ಸಾಲ. ಅಂದ್ರೆ ಇಲ್ಲಿ ज्ञाने कर्म फल की इच्छा के परंतु श्रवण के अभाव थे अथवा किसी अन्य निमित्त से ಬಂದದಿಲ್ಲ. ಇವಾಗ ಅಂತಃಕರಣ ಶುದ್ಧಿ ಮಾಡ್ಕೊಂಡಾನ, ನಿಷ್ಕಾಮ ಕರ್ಮ ಮಾಡಿ ಅಂತಃಕರಣ ಶುದ್ಧ ಮಾಡ್ಕೊಂಡಾನ. ಶುದ್ಧ ಅಂತಃಕರಣ ಆದಮೇಲೆ ಗೀತಾನು ಹೇಳ್ತದೆ, ಸತ್ವಾತ್ ಸಂಜಾಯತೆ ಜ್ಞಾನಂ, ಜ್ಞಾನ ಆಗ್ತದೆ. ಯೋಗ್ಯತಾ ಬಂದ್ಬಿಟ್ಟದ ಈಗ ಅಂತಃಕರಣದಲ್ಲಿ. ಯಾಕ? ಜ್ಞಾನಕ್ಕೆ ಅಂತಃಕರಣವೇ ಉಪಾದಾನ ಕಾರಣ ಐತಿ. ಗುರು ಶಾಸ್ತ್ರಗಳು ನಿಮಿತ್ತ ಕಾರಣ ಅದಾವ. ಅದಕ್ಕೆ ಅಲ್ಲಿ ಏನಾಗೈತಿ, ಉಪಾದಾನ ಕಾರಣ ರೆಡಿ ಐತಿ, ಪಕ್ವಾಗಿ ನಿಂತೈತಿ, ನಿಮಿತ್ತ ಕಾರಣ ಇಲ್ಲ, ಹಿಂಗಾಗೈತೆ. ಅದಕ್ಕಾಗಿ ಇಲ್ಲಿ ಏನಂತಾರೆ ಅವರು, ಶ್ರವಣಕ್ಕೆ ಅಭಾವತೆ ಅಥವಾ ಕಿಸಿಯನ್ನೇ ನಿಮಿತ್ತಿಸಿ ಜ್ಞಾನ ನಹಿ, ಜ್ಞಾನ ಹೋವೇನೆ. ಏನಂತಾರೆ, ಶ್ರವಣ ಆಗಿಲ್ಲ ಅಥವಾ ಅನ್ಯ ನಿಮಿತ್ತ, ಕಿಸಿ ಅನ್ಯ ನಿಮಿತ್ತ ಜ್ಞಾನ ಹೋವೇನೆ ಅಂತಾರೆ. ಕಿಸಿ ಅನ್ಯ ನಿಮಿತ್ತ ಅಂದ್ರೆ ಬೇರೆ ಏನೋ ನಿಮಿತ್ತದಿಂದ ಆಗೋದಿಲ್ಲ ಅಂದದ್ದನ್ನು ನಾ ಹೇಳಿದೆ. ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕಗಳಿದ್ದರೆ ಆಗದಾಗದು ತಿಳಿದುಕೊಂಡ್ರು ಅವರಿಗೆ ಹೇಳ್ಯಾರ. ಹೊರ ವಿವೇಕಿಗೂ ಕೂಡ ಆಗೋದಿಲ್ಲ ಅಂತೇಳಿ. ಅದಕ್ಕೆ ತಾಪು ತೋ ಇಚ್ಛಾರೆ ಕರ್ಮ ಫಲ್ಕ ಭೋಗ್ ದೂರಿ ಹೋವೇನೆ. ಅಂದರೆ ಇಲ್ಲಿ ಏನು ಹೇಳ್ದಂಗಾಯ್ತು, ಇಲ್ಲಿ ಅಂತಃಕರಣ ಶುದ್ಧ ಆಗೈತಿ, ಶ್ರವಣಕ್ಕೆ ಅಭಾವತೆ ಅಥವಾ ಕಿಸಿ ಅನ್ಯ ನಿಮಿತ್ತ ಜ್ಞಾನವೇನೆ. ಇಲ್ಲಿ ಶ್ರವಣಾದಿಗಳ ಅವನ ಹಣಿಬರಕ ಸಿಕ್ಕಿಲ್ಲ, ಹೌದಾ? ಮತ್ತೀಗ ನಡು ಬಂದು ಯಾವ ಇಚ್ಛಾ ಇಂಥವು ಬಂದು ಒಪ್ಕೊಂಡು ದುಡಿಕೆಂತೂ ಎಷ್ಟು ಮಾಡ್ಯಾನು. ಎಲ್ಲಿ ಈ ಸತ್ಸಂಗ ಅವು
ಇವು ಎಲ್ಲ ಹಿಂಗೆಲ್ಲ ಅಂತಃಕರಣ ಶುದ್ಧಿ ಪುಣ್ಯಕರ್ಮ ಭಾಳ ಮಾಡ್ಯಾನ. ಪುಣ್ಯಕರ್ಮಗಳನ್ನು ಭಾಳ ಮಾಡ್ಯಾನ. ಅಂತಃಕರಣ ಪರಿಪಕ್ವ ಐತಿ, ಎಲ್ಲ ಐತಿ. ಖರೆ ಅಂತ ತಿಳಿಸಿಕೊಡ್ತಕ್ಕಂಥ ಗುರು ಗಂಟು ಬಿದ್ದಿಲ್ಲ. ಬೇಡ ಶಾಸ್ತ್ರ, ವೇದಾಂತ ಶಾಸ್ತ್ರ ಅವಾಗ ಶ್ರವಣ ಆಗಿಲ್ಲ. ಹಿಂಗೇನಾರ ಆಗಿ ಪ್ರಾರಬ್ಧ ಮುಗಿದು ಹೋತು, ಎಲ್ಲ ತಯಾರಿ ಐತೆ. ಕರೆ ಏನು ಮಾಡು, ಜ್ಞಾನರ ಆಗಲಿಲ್ಲ. ಕರೆ ಪ್ರಾರಬ್ಧ ಮುಗಿದು ಹೋತು, ದೇಹ ಹೋಯ್ತು. ಮುಂದೆ ನಾವು ಗತಿ ಏನ? ಅವೆಲ್ಲ ಮಾಡ್ಕೊಂಡ ಪುಣ್ಯಕರ್ಮಗಳನ್ನು ಮಾಡಿ ಆ ನಿಷ್ಕಾಮ ಕರ್ಮಾದಿಗಳನ್ನು ಮಾಡಿ ಅಂತಕ್ಕಳು ಶುದ್ಧ ಮಾಡಿಕೊಂಡು ಪರಿಪಕ್ವ ಸ್ಥಿತಿ ಐತಿ. ಬರೇ ಹಿಂಗೆ ಏನು ತಡ ಇದೆ, ಏನು ಜ್ಞಾನ ಆಗೋ ಪೊಸಿಷನ್ದಾಗ ಐತಿ. ಕರೆ ಆದರೂ ಅವರು ಶ್ರವಣಾದಿಗಳ ಪ್ರಾಪ್ತಿ ಆಗಲಿಲ್ಲ, ತಿಳಿಸ್ಕೊಡೋರು ಇಲ್ಲ. ಮತ್ತು ಹಿಂಗಾಗಿ ಅದು ಮತ್ತು ಪ್ರಾರಬ್ಧ ಮುಗಿದು ಹೋತು. ದೇಹ ಹೋಯ್ತಂದ್ರೆ ಅವನಿಗೆ ಗತಿ ಏನು? ಎಲ್ಲ ವ್ಯರ್ಥ ಆಗಿ ಹೋಯ್ತನಬೇಕು. ಏನಾಕೈತೆ ಮುಂದೆ ಅಂತ ಕೇಳಿದರೆ, ಆ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಪರಮಾತ್ಮ ಅದರ ಬಗ್ಗೆ ಹೇಳ್ತಾನೆ. ಅವ ದುಡ್ದಾನಂದ್ರೆ ಲೌಕಿಕದಲ್ಲಿ ದುಡ್ದು ಕೆಲಸ ಮಾಡಿದ್ದು ವ್ಯರ್ಥ ಆಗ್ಬೋದು. ಏನೋ ಕಂಡಾಪಟ್ಟಿ ಶ್ರಮಪಟ್ಟು ವ್ಯಾಪಾರ ಉದ್ಯೋಗ ಬೇಕಾದಷ್ಟು ಇದು ಮಾಡಿದೆ, ಒಬ್ಬೊಬ್ಬರಿಗೆ ನುಕ್ಸಾನ ಆಗಿಬಿಡ್ತೈತಿ. ಹೌದಲ್ಲ? ಈಗ ಹೊಲನೂ ಅವು ಇವು ಭಾಳಷ್ಟು ನೇಗಲ ಹೊಡೆದು ಇದು ಮಾಡಿ ಎಲ್ಲ ಮಾಡಿ ಬೀಜ ಹಾಕಿ ಬಿತ್ತು ಎಲ್ಲ ಮಳೆಯ ಗೊಬ್ಬರ ಎಲ್ಲ ಹಾಕಿ, ಈಗ ಕೆಲವು ಕಡೆ ಮಳೆ ಬಂದು ಹೆಚ್ಚಾಗಿ ಎಲ್ಲ ಕೊಳತಾಗಿ ಸೋಟ್ ಹೋಗ್ಬಿಟ್ಟು ಹೌದು ನಾಶ ಆಗಿ ಹೋಗ್ತಾರೆ, ಹೆಚ್ಚು ಮಳೆಯ ಹಾಕಿ. ಹಿಂಗೇನಾರ ಏನ್ರ ಹಿಂಗೆ ಕಾರಣ ಆಗಿ ನುಕ್ಸಾನ ಆಗ್ತೈತಿ. ಆದರೆ ಪಾರಮಾರ್ಥದಲ್ಲಿ ನೀ ಎಷ್ಟ ಒಂದು ಸ್ವಲ್ಪವೂ ಕೂಡ ಅದಕ್ಕೆ ಅದೇ ಭಗವದ್ಗೀತೆಯಲ್ಲೇ ಪರಮಾತ್ಮ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ್ ನ ಗಚ್ಚತಿ ಅಂತ ಹೇಳ್ತಾನೆ. ಕಲ್ಯಾಣ ಕಾರ್ಯ ಏನು ಮಾಡ್ಯಾರ, ಇದ್ರಾಗ ಪಾರಮಾರ್ಥದಲ್ಲಿ ದುಡ್ದಾರ, ಇಂಥ ಪುಣ್ಯ ಕೆಲಸ ಎಲ್ಲ ಮಾಡ್ಯಾರ. ಆದ್ರೆ ಜ್ಞಾನ ಆಗಲಿಲ್ಲ, ಮತ್ತು ಹಿಂಗಾಗಿ ಹೋತು ದೇಹ ಅಂದ್ಕೊಳ್ಳಿನ. ಮತ್ತು ಹ್ಯಾಂಗ್ರಿ ಏನು ಮಾಡ್ಬೇಕು ಮುಂದೆ ಅವಾಗ ಅಂತ ಕೇಳಿದ್ರೆ, ಕಲ್ಯಾಣ ಕಾರ್ಯ ಮಾಡಿದವ್ರಿಗೆ ದುರ್ಗತಿಂ ತಾ ನ ಗಚ್ಚತಿ, ಅವ್ನು ದುರ್ಗತಿ ಆಗೋಬಿಡುದಿಲ್ಲ. ಅವ್ನು ಮುಂದೆ ಎಲ್ಲ ರಿಸರ್ವೇಷನ್ ಇಟ್ಟಿರ್ತೇನೆ ಅಂತ ಹೇಳ್ತಾನವ. ಹಿಂಗೆ ಈಗೂ ಕೂಡ ಏನು ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ ಅಂತ ಹೇಳ್ತಾನೆ. ಏನಪ್ಪ ಅವನ ಮುಂದೆ ಗತಿ ಏನು? ದುಡ್ದಾನ ಮತ್ತು ಜ್ಞಾನ ಆಗಲಿಲ್ಲ, ಮತ್ತಿನ್ನು ಮುಂದೆ ಹೆಂಗಿದೆ ಎಲ್ಲ ವ್ಯರ್ಥ ಆಯ್ತು. ಏನಾಯ್ತು ಅಂದ್ರೆ ವ್ಯರ್ಥ ಆಗೋದು. ಅವನ ಸಲುವಾಗಿ ನಾ ಮೊದಲು ಈಗೆಲ್ಲ ರಿಸರ್ವೇಷನ್ ಬುಕ್ಕಿಂಗ್ ಮಾಡೀನಿ. ಏನು ಬುಕ್ಕಿಂಗ್ ಮಾಡಿಯಪ್ಪ ಅಂತ ಕೇಳಿದ್ರೆ, ಶುಚೀನಾಂ ಶ್ರೀಮತಾಂ, ಎರಡು ಜಾಗ. ಶುಚೀನಾಮ್ ಅಂದರೆ ಶರಣ ಸತ್ಪುರುಷರ ಹೊಟ್ಟೆಯಲ್ಲಿ ಅವನಿಗೆ ಹುಟ್ಟಿಸ್ತೀನಿ, ಅವ್ರ ಮನೆಯಲ್ಲಿ ಜನ್ಮ ಕೊಡ್ತೀನಿ. ಅಂದ್ರೆ ಅವ್ರ ಮೊದಲು ಇದೇ ಕೆಲಸಕ್ಕೆ ಅವನ ಈ ಕಡೆ ಆದಿ ಪಾರಮಾರ್ಥಕ್ಕೆ ಬಂದು ಆ ಕಡೆ ಕಾಯ್ಬಿಡ್ತಾನೆ. ಅದ್ರಾಗ ಇಲ್ಲ ಶ್ರೀಮತಾಂ, ಶ್ರೀಮತಾನ್ ಅಂದ್ರೆ ಅಗರ್ಭ ಶ್ರೀಮಂತರ ಹೊಟ್ಟೆಯಿಂದ ನಾನು ಹುಟ್ಟಿಸುತ್ತೇನೆ. ಅಗರ್ಭ ಶ್ರೀಮಂತರೇನು ಲೆಕ್ಕೆಲ್ಲ ಎಷ್ಟೋ 100 ಕೋಟಿ 1000 ಕೋಟಿ ಆಳ ಓಳ ಅವ ಮಾಡ್ತಿರ್ತಾವು. ಅವಾಗೇನು ಈಗ ನಾ ಕೆಲ್ಸಕ್ಕೆ ಹೋಗೋದೈತಿ ಬಿಟ್ಟು ಬಂದ್ರೆ ನಡೆಯಂಗಿಲ್ಲ. ಹಿಂಗೆ ಅದಾವೆಲ್ಲ ಬಡವರಿಗೆ ಹಾಗೇನೇನೋ ಇಲ್ಲ. ಅಲ್ಲಿ ಮಾಡ್ತಿರ್ತಾರೆ, ಬಿಡ್ತಾರೆ, ನಡೀತಿರ್ತದೆ. ನಂದೇನು ಕೆಲಸ ಇಲ್ಲ. ಬಿಂದಾಸ್ತಿಗಳು ಬಂದು ಅನುಕೂಲ ಹಂಗೆ ಎಲ್ಲ ಥರದಿಂದ ಇಟ್ಟಿರ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ
ಜ್ಞಾನ ಕಾ ಸಾಮ್ ಈಶ್ವರ ಕೃಪಾ ಅಂತ ಅದಕ್ಕೆ ಅನ್ಬೇಕಂದ್ರೆ ಈಶ್ವರ ಕೃಪಾ ಅಂತ ಅದಕ್ಕೆ ಅನ್ಬೇಕಂದ್ರೆ ಈ ಮಂದಿ ಏನು ತಿಳ್ಕೊತಾರ ನಮಗೆ ಈಶ್ವರ ಕೃಪಾ ಅಂದ್ರೆ ಎಲ್ಲ ರೊಕ್ಕ ರೂಪಾಯಿ ಶ್ರೀಮಂತಿಕೆ ಹಿಂಗೆಲ್ಲ ಭಾಳ ಬಂದಿತ್ತಂದ್ರೆ ಈಶ್ವರ ಕೃಪಾ ಆಗೈತೆ ನಮ್ಮ ಮೇಲೆ ತಾವು ತಿಳಿತಾವೆ ಇಲ್ಲ ಅದಿಲ್ಲ ईश्वर कृपा अंदरे ज्ञान का सामग्री प्राप्ति को ईश्वर कृपा कहिए ಜ್ಞಾನದ ಸಾಮಗ್ರಿಗಳನ್ನು ಪ್ರಾಪ್ತಿ ಮಾಡಿ ಕೊಟ್ಟಂದ್ರ ಜ್ಞಾನದ ಸಾಮಗ್ರಿ ಅಂದ್ರೇನು ಜ್ಞಾನ ಆಗ್ಬೇಕಾದ್ರ ಈ ವೇದಾಂತ ಶಾಸ್ತ್ರಕ್ಕನ ಬಂದಿರ್ಬೇಕವ ಉಳಿದ ಬೇರೆ ಅನೇಕ ಶಾಸ್ತ್ರಗಳದಾವ ಆದಿ ತಪ್ಪಿ ಭಾಳ ಮಂದಿ ಆ ಕಡೆಗೆ ಹೋಗ್ತಿರ್ತಾರೆ ಗೊತ್ತಿಲ್ಲ ಒಣಾಚಾರ್ಯ ಎಲ್ಲಿ ಹೋಗ್ಬೇಕು ಏನು ಅದನ್ನು ಗೊತ್ತೇ ಇಲ್ಲ ಹಿಂಗೆ ಮಾಡಿ ಆ ಕಡೆ ಹೋಗ್ತಿರ್ತಾವೆ ಆದ್ರೆ ಇಂಥ ಅದ್ವೈತ ಬೋಧ ಮಾಡ್ತಕ್ಕಂಥ ಈ ವೇದಾಂತ ಶಾಸ್ತ್ರಕ್ಕೆ ಬರಬೇಕು ಆ ಶಾಸ್ತ್ರವನ್ನು ಅವಂಗೆ ಕೇಳಿ ತಿಳ್ಕೋಬೇಕಂತ ಅವ್ನಿಗೆ ಇಚ್ಛಾ ಹುಟ್ಟಬೇಕು ಮತ್ತು ಅವಂಗೆ ಅದನ್ನು ತಿಳಿಸಿ ಕೊಡೋರು ಸಿಗಬೇಕು ಇದು ಎಲ್ಲ ಜ್ಞಾನ ಸಾಮಗ್ರಿಗಳಿವೆ ಎಲ್ಲ ಥರದಿಂದು ತಿಳ್ಕೋಬೇಕಂತ ನನಗೂ ಇಚ್ಛೆ ಆಗೈತಿ ಮತ್ತೀಗ ನನಗೆ ಅಲ್ಲಿ ತಿಳಿಸಿಕೊಡೋರು ಅದಾರ ಬಂದಾರ ಇಲ್ಲೇ ಅದ ತಿಳಿಸ್ಕೊಡ್ತಾರೆ ಮತ್ತು ಎಲ್ಲ ಆಯ್ತು ಇಚ್ಛೆ ಐತಿ ತಿಳಿಸ್ಕೊಡೋರು ಬಂದಾರ ನನಗೆ ಸಮಯ ಇಲ್ಲ ನನ್ನ ಡ್ಯೂಟಿ ಐತಿ ಏನು ಮಾಡಲಿ ಸಮಯನೂ ಒದಗಬೇಕಾದ ಪ್ರತಿಯೊಂದೆಲ್ಲ ಅವಾಗ ಬಂದು ಶಾಸ್ತ್ರ ಕೇಳಕ್ಕೆ ಸಮಯ ಸಿಕ್ಕಿರಬೇಕು ಇದು ಆಗಬೇಕು ಎಲ್ಲ ಥರದಿಂದ ಇವು ಪ್ರಾಪ್ತಿ ಆಯಿತು ಅಂತಂದ್ರೆ ಜ್ಞಾನ ಸಾಮಗ್ರಿ ಪ್ರಾಪ್ತಿ ಆಗೈತಿ ಸಾಮಗ್ರಿ ಐತಿ ಅಂದ್ರೆ ಜ್ಞಾನ ಆಗತ್ತೈತಿ ಅದಕ್ಕೆ ಈಶ್ವರ ಕೃಪಾ ಅಂತ ಅನ್ಬೇಕಿದೆ ಅದಕ್ಕಾಗಿ ಆ ಪರಮಾತ್ಮ ಏನು ಹೇಳ್ತಾನೆ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ವಿಜಾಯತೆ ಯಾಕ ಮೊದಲು ದುಡ್ದಾನಿದ್ರ ಬಾಳಿದಾಗ ಏನಂತಾರ ಅವ್ಗೆ ಏನಂದಾನ ಯೋಗ ಭ್ರಷ್ಟ ಅಂದಿದ್ದಾನೆ ಯಾಕ ಹಿಂದಿನ ಬ್ಯಾಲೆನ್ಸ್ ಐತೆ ಅವಂಗಂತ ಆದ್ದರಿಂದ ಅದಕ್ಕಾಗಿ ಭೋಗ ದೂರಿ ಹೋಗಿ ವೇದಾಂತ ಕಾ ಸಿದ್ಧಾಂತ ಯಾತೆ ಜ್ಞಾನ ಸೇವಿನ ಕರ್ಮ ಕಾ ಫಲಭೋಗ ದೂರಿ ಹೋವೇನೆ ಆದ್ದರಿಂದ ಜ್ಞಾನ ಆಗಲಾರ್ದ ಕರ್ಮ ಫಲಭೋಗ ಅವು ಹಂಗ ನಿವೃತ್ತಿ ಆಗೋದಿಲ್ಲ ಅನ್ನೋದ್ರ ಮೇಲೆ 123ನೇ ಟಿಪ್ಪಣಿ ಕೊಟ್ಟಾರೆ 123ನೇ ಟಿಪ್ಪಣಿ ಈ 123ನೇ ಟಿಪ್ಪಣಿಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಕರ್ಮದ ನಿವೃತ್ತಿ ಹೇಳ್ತಾರೆ ಕರ್ಮ ಮಾಡಿದ ಕರ್ಮ ಅವು ನಿವೃತ್ತಿ ಆಗಬೇಕಾದ್ರೆ ಅದಕ್ಕೆ ಅದನ್ನು ಕಾರಣ ಏನು ಅವು ಎಷ್ಟು ಪ್ರಕಾರ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ತಾರೆ भोग और प्रायश्चित और ज्ञान इन तीनों ते कर्म की निवृत्ति होवे हैं ಅಂತ ಹೇಳಿದ್ರು ಏನಪ್ಪ ಭೋಗ ಅಂದ್ರೇನು ಭೋಗ ಅಂದ್ರೆ ಕೆಲವರು ತಪ್ಪು ತಿಳ್ಕೊತಾರೆ ಭೋಗದ ಲಕ್ಷಣ ಏನು ಅಂತ ಕೇಳಿದ್ರೆ ಸುಖ ದುಃಖ ಸಾಕ್ಷಾತ್ಕಾರ ಭೋಗ ಅಂತ ಲಕ್ಷಣ ಇರ್ತವೆ ಪ್ರತಿಯೊಂದಕ್ಕೆ ಲಕ್ಷಣ ಇರ್ತಾವ ಅಂತೇಳಿ ನಮಗ ಸುಖ ಆಗಲಿ ದುಃಖ ಆಗಲಿ ಅದು ಪ್ರಕಟ ಆಗಬೇಕು ಸಾಕ್ಷಾತ್ಕಾರ ಆಗಬೇಕು ಅದಕ್ಕೆ ಭೋಗ ಅಂದ್ರೆ ಅರ್ಥ ಅದು ಸುಖ ಉಣೋದ್ರಿಂದನೂ ಆಗ್ಬೋದು ಏನಾದರೂ ತಿನ್ನಬೇಕಂತ ಒಳ್ಳೆಯ ನಮಗೆ ಪ್ರಿಯವಾದ ವಸ್ತು ಮತ್ತು ಅದು ಉಣೋದ್ರಿಂದನೂ ಸುಖ ಆಕತಿ ಮತ್ತೇನೋ ಹಿಂಗೆ ಸಿನಿಮಾ ಇವು ಈ ನೋಡೋದ್ರಿಂದ ಸಂಗೀತಾದಿಗಳನ್ನು ಕೇಳೋದ್ರಿಂದ ಉಡೋದ್ರಿಂದ ಅನೇಕ ಪ್ರಕಾರ ತಿಳಿತಾ ಹಿಂಗೆ ಯಾವುದೇ ಒಂದರಿಂದ ನಮಗೆ ಸುಖ ಆಗ್ತೈತಿ ಅಂತಂದ್ರೆ ಅದಕ್ಕೆ ಭೋಗ ಅನ್ಬೇಕು ಅಂತೇಳಿ ಆ ಭೋಗ ಅಂದ್ರೆ ಭೋಗಿಸ್ಯಾರ ಆ ಕರ್ಮ ನಿವೃತ್ತಿ ಆಗಬೇಕು ಭೋಗಿಸಿ ಅಂದ್ರೆ ಅದನ್ನು
ಅದ್ರ ಸುಖ ದುಃಖ ಉಂಡ ಹಿಂಗದ ಪ್ರಾಯಶ್ಚಿತ್ ಇಲ್ಲಿಕಂದ್ರೆ ಪ್ರಾಯಶ್ಚಿತ್ ಮಾಡ್ಯಾರ ಕಳ್ಕೊಬೇಕದ ಉಂಡರ ತೀರಿಸ್ಬೇಕು ಪ್ರಾಯಶ್ಚಿತ್ ಮಾಡ್ಯಾರ ಅದನ್ನು ಕಳ್ಕೋಬೇಕು. 3ನೇ ನಂಬರ್ ಜ್ಞಾನ ಮಾಡ್ಕೊ. ಅದು ಉಂಡು ತೀರಿಸೋದ್ರಿಂದನೂ ಹೋಗುವ ನಾಶ ಆಕತಿ ಮತ್ತು ಪ್ರಾಯಶ್ಚಿತ್ತ ಮಾಡೋದರಿಂದ ನಾಶ ಆಕತಿ. ಜ್ಞಾನದಿಂದನೂ ಹಸನ ಆಗ್ತೈತಿ. ಇನ್ನು 3 ते कर्म की निवृत्ति होवे है याका चतुर्थ कारण नहीं. ಈ 3 ಬಿಟ್ಟು 4ನೇದು ಕರ್ಮ ನಿವೃತ್ತಿಗೆ ಕಾರಣ ಇಲ್ಲ. ಅದನ್ನು ಉಂಡ ತೀರಿಸಬೇಕು, ಒಂದು ಪ್ರಾಯಶ್ಚಿತ್ತ ಮಾಡಿ ಕಳ್ಕೋಬೇಕು, 2ನೇದ್ದು ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮುಗಿದು ಹೋಗ್ತದೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕೊಡ್ತೆ ಅಂತೇಳಿ ಹೇಳಿರ್ತಾನೆ. ಈ 3 ಬಿಟ್ಟು ಕರ್ಮ ನಿವೃತ್ತಿಗೆ 4ನೇದು ಕಾರಣ ಇಲ್ಲ. ಏನು ಒಂದೊಂದನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ತಿನ್ಮೆ ಪ್ರಾರಬ್ಧ ಕರ್ಮ ಕಿ ಭೋಗ ಸೇ ನಿವೃತ್ತಿ ಹೋವೆ ಹೈ. ಪ್ರಾರಬ್ಧ ಕರ್ಮ ಐತಲ್ಲ, ಈ ಪ್ರಾರಬ್ಧ ಕರ್ಮ ಅದು ಭೋಗ ಕೊಟ್ಟು ಅದು ನಿವೃತ್ತಿ ಆಗತ್ತದ ಅಂತ ಹೇಳಿದ್ರು. ಅಂದ್ರೆ ಅದಕ್ಕೊಂದು ಪ್ರಮಾಣ ಏನು? ಪ್ರಾರಬ್ಧಂ ಭೋಗತೋ ನಶ್ಯೇ. ಪ್ರಾರಬ್ಧಂ ಭೋಗತೋ ನಶ್ಯೇ ಶೇಷಂ ಜ್ಞಾನೇನ ದೈಹ್ಯತೆ. ಶಾರೀರಂ ತಿತಿರತ್ಕರ್ಮ ತದ್ವೇಷ ಪ್ರಿಯವಾದಿನಃ ಅಂತ ಹಿಂಗೆ ಸಂಸ್ಕೃತದೊಳಗೆ ಅದು ಈ 3 ಬಗ್ಗೆನೂ ಹೇಳೇ ಬಿಟ್ಟಿರ್ತೆ ಅಲ್ಲಿ. ಹಿಂಗೆ ಹೇಳ್ತಾ ಪ್ರಾರಬ್ಧಂ ಭೋಗತೋ ನಶ್ಯೇತ್ ಅಂದ್ರೆ ಭೋಗ ಕೊಟ್ಟ ನಾಶ ಆಗ್ಬೇಕು ಪ್ರಾರಬ್ಧ ಕರ್ಮ, ಹಿಂಗೆ ಹೇಳ್ಯಾರ. ಅದಕ್ಕಾಗಿ ಅದು ಪ್ರಾರಬ್ಧ ಕರ್ಮ ಜ್ಞಾನದಿಂದನೂ ಏನು ಹೋಗೋ ಬಗ್ಗೆ ಅದ. ಮತ್ತು ಯಾಕಂದ್ರೆ ಏನು ಮತ್ತು ಅಲ್ಲಿ ಈ ಗೀತಾ ಭಗವದ್ಗೀತಾದಾಗ ಏನು ಹೇಳ್ಯದಂದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತ ಹೇಳೈತಿ. ಏನು ಹೇಳೈತಿ? ಅದು ಇದು ಒಂದ ಎಂಡ ಇಲ್ಲ, ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಸರ್ವ ಅಂದ್ರೆ ಏನು? ಎಲ್ಲ ಬಂದ್ಬಿಡ್ತಲ್ಲ, ಎಲ್ಲ ಕರ್ಮ ನಾಶ ಆಗ್ತಾವು, ಭಸ್ಮ ಸುಟ್ಟು ಹೋಗ್ಬಿಡ್ತಾವ ಹೇಳಿ. ಮತ್ತೆ ಹೆಂಗೆ ಏನು ಮಾಡುತ್ತೆ? ಅದ ಎಲ್ಲ ಸುಟ್ಟು ಹೋಗ್ತೈತಾರ. ಇದು ಮತ್ತು ಎಲ್ಲಾರ ಇದು ಭೋಗ ಕೊಟ್ಟ ಹೋಗೋದದ ಹಂಗೆ ಹೋಗ್ಬೇಕು ಎಲ್ಲ ಥರ ಹೇಳ್ತೈತಿ. ಹೌದಿಲ್ಲ? ಅದಕ್ಕೇನು ಮಾಡ್ಬೇಕಂದ್ರೆ ಅದಕ್ಕೆ ಇನ್ನೊಂದು ಇದು ಐತಿ ಕಾರಣ. ಏನೈತಿ? ಕೋರ್ಟ್ಗಳದಲ್ಲ, ಸೆಷನ್ ಕೋರ್ಟ್, ಬೆಂಗಳೂರು ಹೈಕೋರ್ಟ್, ದಿಲ್ಲಿ ಸುಪ್ರೀಂ ಕೋರ್ಟ್ ಅಂತದ ಹೇಳ್ತಾ. ಇಲ್ಲಿ ತಾಲೂಕಾ ಜಿಲ್ಲಾದಾಗ ಏನು ಕೋರ್ಟ್ ಐತಲ್ಲ, ಇಲ್ಲಿ ಕೇಸ್ ಏನಾಯ್ತು, ಅವ್ರಂತೆ ಆಯಿತು ಇವ್ರಂತೆ ಆಯಿತು, ಮುಂದೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಐತಿ. ಅಲ್ಲಿಗೆ ಹೈಕೋರ್ಟಕ್ಕೆ ಹೇಳ್ತಾ. ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದು ಜಡ್ಜ್ಮೆಂಟ್ ಬರಾಬರಿ ಆಗಿಲ್ಲ, ಅಲ್ಲಿ ಹೈಕೋರ್ಟ್ಗೆ ಮತ್ತೆ ನಡೀತೈತೆ. ಅಲ್ಲಿ ಒಂದು ವೇಳೆ ಏನು ಜಡ್ಜ್ಮೆಂಟ್ ಕೊಡ್ತಾರ, ಇದನ್ನೂ ಬರಾಬರಿ ಮಾಡಿಲ್ಲ, ನಡು ಗಲ್ಲ ಹಾಕಿರ್ತಾವ.
ರೊಕ್ಕ ತಿನ್ನಿಸಿ ಗಾತ್ ಹಾಕಿರ್ತಾವ. ಹೀಗಾಗಿ ಅದು ಬರೋಬರಾಗಿಲ್ಲ. ಮಧ್ಯಾಹ್ನ ಸುಪ್ರೀಂ ಕೋರ್ಟಕ್ಕೆ ನಾವು ಅಪೀಲ್ ಮಾಡ್ತೀವಿ. ಅಪೀಲ್ ಮಾಡೋದು ಅಂತಾರೆ, ಅದಕ್ಕೆ ಕಾಯ್ದೆಶೀರ ಅಪೀಲ್ ಮಾಡೋದು ಅಂದರೆ ಎಲ್ಲಿಗೆ ಹೋತು? ದಿಲ್ಲಿಗೆ ಹೋತು. ದಿಲ್ಲಿಗೆ ಹೋತು ಸುಪ್ರೀಂ ಕೋರ್ಟ್. ಅದು ಅದಿಲ್ಲ, ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಡ್ತೈತಲ್ಲ ಅದ ಫೈನಲ್ಲ. ಅದ್ರ ಮುಂದೆ ಕೋರ್ಟ್ಗಳಿಲ್ಲ, ಹೌದಿಲ್ಲ? ಹಂಗೆ ನಮಗೂ ಒಂದು ಕೋರ್ಟ್ ಐತಿ. ಏನು ಕೋರ್ಟ್ ಐತಿ? ನಮಗೂ ಒಂದು ಕೋರ್ಟ್ ಐತಿ. ಒಂದು ಕೋರ್ಟ್ ಏನಪ್ಪ ನಮ್ಗೆ? ಈಗ ಇಲ್ಲಿ ನಿಂತ್ಕೊಂಡ್ರು ಏನಾರ ಹೇಳ್ಯಾರ, ಅದಕ್ಕೆ ಸಾರ್ಕೋಭೂಷಣರು ಅಂದ್ರೆ ಹಿಂಗೆ ಕೆಲವೊಂದು ಇರ್ತಾವಲ್ಲ. ಈಗ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತೂ ಮಾಲಿಂಗರಂಗಡಿದಾರ ನಿಜಗೊಂಡ್ರು ಹೇಳ್ತಾರೆ, ನಂಬು ಜ್ಞಾನವನೇ. ಹೌದಿಲ್ಲ? ಕರ್ಮವೆಂಬ ಜಾಲಗೊಳಿಸಿ ಹಂಬಳಿಸಿದ್ರು ಬರಿದೆ, ನಂಬು ಜ್ಞಾನವನೇ ದೇವ್ರು ಹೇಳ್ಯಾರ, ಹೌದಲ್ಲ? ಮತ್ತು ಇನ್ನೊಂದು ಕಡೆ ಏನು ಬರ್ತದಂದ್ರೆ, ಬಿಡ ನಿನ್ನೆ ಆ ಥರ ಜ್ಞಾನ ನಡೆ ನುಡಿಗೆ ಒಂದು ಆಗದಿಹುದೇ ಅಜ್ಞಾನ. ಹಿಂಗೆ ಬಂದದ್ದು. ಇನ್ನೇನು ಮಾಡವ? ತಿಡಕ್ ಹತ್ತಿಲ್ಲ ಇಲ್ಲಿ. ಜ್ಞಾನ ಅಂತೇಳಿ ಹೇಳಿದ್ರು ಅವರು, ಇವರು ಬಿಡ ನಿನ್ನೆ ಆ ಥರ ಜ್ಞಾನ ನಡೆ ನುಡಿ ಒಂದಾಗದಿಹುದೇ ಅಜ್ಞಾನ ಇವ್ರು ಕೊಟ್ಟರು. ಮತ್ತು ಏನು ಜಜ್ಮೆಂಟ್ ಇವಕ್ಕೆ ಬೇಕಾಗ್ತೇನೆ, ಕೋರ್ಟಿಗೆ ಹೋಗ್ಬೇಕಿಲ್ಲ, ಹೌದಿಲ್ಲ? ಹಂಗೆ ಇಲ್ಲಿ ನಮ್ಮಲ್ಲಿ ಇವು ಎಲ್ಲ ಆ ಮಹಾತ್ಮರು ಹೇಳಿದ್ದು, ನಿಜಗುಂಡ್ರು ಹೇಳಿದ್ದು, ಸಾರ್ಪಭೂಷಣರು ಹೇಳಿದ್ರು, ಮಾಲಿಂಗರಂಗ್ರಿ ಇವು ಎಲ್ಲಕ್ಕೂ ನಾವು ಎಲ್ಲಿಗೆ ಹೋಗ್ಬೇಕು? ಬೇಡ, ಭಗವದ್ಗೀತಾ ಪ್ರಮಾಣಕರ ಹೋಗ್ಬೇಕಾ? ಭಗವದ್ಗೀತಾ ಪ್ರಮಾಣಕ್ಕೆ ಹೋದ್ವಿ ಅಂದ್ರೂ ಕೂಡ ಅದೇ ಬಗೆಹರಿಲಿಲ್ಲ ಅಂದ್ರೆ ಶ್ರುತಿ ಪ್ರಮಾಣ. ನಿಂತ್ಕೊಂಡು ಹೇಳ್ಯಾರ ಏನಂತ ಹೇಳಿ, ಶ್ರುತಿಯೇ ಪ್ರಮಾಣ ವಕೀಲರಿಗೆ ಅಂತ ಆ ಕಡೆ ತೋರ್ಸ್ಯಾರ. ಅದೇ ಪ್ರಮಾಣ, ಅದೇನು ಹೇಳೈತೆ ಅದು ಕಾರ್ಯ, ಹೌದಲ್ಲ? ಇನ್ನೂ ಒಂದು ಐತೆ, ಇನ್ನೂ ಒಂದು ಅಂದ್ರೆ ಅರ್ಥಾತ್ ಇದು ಸಾಮಾನ್ಯ ಏನೈತಲ್ಲ, ಶ್ರುತಿ ಸುಪ್ರೀಂ ಕೋರ್ಟ್ ಇದ್ದಂಗೆ ಐತಿ, ಹೌದಿಲ್ಲ? ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ವಿ, ಅದಕ್ಕೆ ನಿಜಗೊಂಡ್ರು ಇಲ್ಲಿ ಹೇಳಿದ್ರು. ಇನ್ನೊಂದು ಕಾಯ್ದೆ ಐತೆ ಅದಕ್ಕೆ, ಸಂವಿಧಾನದಲ್ಲಿ ಏನು ಕಾಯ್ದೆ ಐತಿ? ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಕೋರ್ಟ್ ಅಂತೂ ಯಾವೂ ಇಲ್ಲ, ಎಲ್ಲಿ ಅಪೀಲ್ ಮಾಡಕ್ಕೆ ಬರಂಗಿಲ್ಲ, ಹೌದಾ? ಮುಗಿದ ಕರೆ. ಆದರೆ ಒಂದು ಸ್ವಲ್ಪ ಅವಕಾಶ ಇಟ್ಟಿದ್ದಾರೆ. ಏನು ಅವಕಾಶ ಇಟ್ಟಿದ್ದಾರೆ? ಅದರ ಮೇಲೆ ರಾಷ್ಟ್ರಪತಿಯ ಅಧೀನ ಇದ್ದಾರೆ. ರಾಷ್ಟ್ರಪತಿ ಗೊತ್ತಿಲ್ಲ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮ್ಯಾಲಿರ್ತಾನ. ಅವನು ಸಿಗ್ನೇಚರ್ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಏನಾದರೂ ಕೆಲಸ ಮಾಡ್ಬೋದು. ಅರ್ಥಾತ್ ಈ ದೇಶದ ರಾಜ ಅವನೇ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಮಂತ್ರಿ, ಅವರು ರಾಜ ಅಲ್ಲ. ರಾಜ ರಾಷ್ಟ್ರಪತಿ. ಆದ್ದರಿಂದ ಆ ರಾಷ್ಟ್ರಪತಿಯಲ್ಲಿ ಇದು ಒಂದು ಹೋಗಿ ಅವ್ರ ಮುಂದೆ ಇಡ್ತಾರೆ. ಇದು ನೀವು ಏನು ನಿಮ್ಮ ಕೈ ಅವ್ರ ಕೈಯಾಗ ಅವ್ರ ಒಂದು ಇದು ಐತೆ, ಅದು ಪವರ್. ಅವ್ರು ಏನು ಜಡ್ಜ್ಮೆಂಟ್ ಕೊಡ್ತಾರ, ಇದಕ್ಕೆ ಶಿಕ್ಷೆ ಆಗಬೇಕು ಅಂದ್ರೆ ಆಗಬೇಕು, ಬ್ಯಾಡ ಬಿಡಿ, ನಿರ್ದೋಷ ಪೆಟ್ಟು ಬಿಡಂದ್ರೆ ಬಿಡುಗಡೆ ಆಯ್ತು. ಹಿಂಗೊಂದೈತೆ ಹೇಳ್ತಾನೆ. ಅಲ್ಲಿ ಒಂದು ಸ್ವಲ್ಪ ಅವಕಾಶ ಐತೆ, ಅದ್ರ ಮ್ಯಾಲೆ ಅದಕ್ಕೆ ಪವರ್. ಯಾರಿಗೆ?
ರಾಷ್ಟ್ರಪತಿಗೆ ಅವಕಾಶವಿದೆ. ಇದು ಹೆಂಗೆ ಇಲ್ಲಿ ಕೋರ್ಟ್ ಲೆವೆಲ್ ನಮ್ಮ ಜಗತ್ತೊಳಗೆ ಲೋಕದಲ್ಲಿ ನಮ್ಮ ಭಾರತದಲ್ಲಿ ಹಿಂಗೈತಿ, ಹೌದಾ? ಹಾಗೇನೆ ಈ ಶಾಸ್ತ್ರಗಳದಾವಲ್ಲ, ಶಾಸ್ತ್ರಗಳು ಈ ನಿಜಗುಂಡ್ರ ಶಾಸ್ತ್ರ, ಈ ಸರ್ಪಭೂಷಣ ಶಿವಗಳು, ಮಾಲಿಂಗರಂಗರು ಬೇಡ, ಭಗವದ್ಗೀತಾ ಉಪನಿಷತ್ತುಗಳ ಪರ್ಯಂತ ಹೋದೆ, ಹೌದಾ? ಮುಂದೆ ಉಪನಿಷತ್ತು ಹೋದ ಮ್ಯಾಲೇನು ಇನ್ನೂ ತಿಳಕ ಬಿದ್ದದ ಬಗೆ ಹರಿವಲ್ದಂದ್ರೆ ಅದಕ್ಕೆ ಒಂದೈತಿ. ಏನೈತಿ? ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಐತ. ಏನೈತಿ? ಬ್ರಹ್ಮಸೂತ್ರ ಐತಿ. ವ್ಯಾಸ ರಚಿತ, ವೇದ ವ್ಯಾಸ ರಚಿತ ಬ್ರಹ್ಮಸೂತ್ರದಲ್ಲಿ ಪರಿಹಾರ ಆಕತ್ತಿದ್ರದ. ಯಾವಾಗ ಒಮ್ಮೊಮ್ಮೆ ತಿಳಕ್ ಹಿಂಗೆ ಬೀಳ್ತಿರ್ತೈತಿ, ಉಪನಿಷತ್ತುಗಳಿಗೆ ಬೀಳ್ತೈತಿ. ಅಂಥವ್ರು ರಗಡದಾವ್. ದ್ವಾ ಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದತ್ತಿ ಅನಸ್ನನ್ಯೋ ಅಭಿಚಾಕಸೀತಿ ಅಂತ ಉಪನಿಷತ್ತಿನಲ್ಲಿ ಬಂದಿದ್ದು. ಇದಕ್ಕೆ ಭಾಳ ತಿಕ್ಕಾಟ ಐತೆ. ಒಬ್ರು ಆರ್ತಿದ್ರದ್ದು ಹಿಂಗತಾರೋ, ಒಬ್ರು ಹಿಂಗತಾರೋ. ಇದು ದ್ವೈತವನ್ನ ಬೋಧ್ ಮಾಡಿದ್ರೆ. ದ್ವಾ ಸುಪರ್ಣ ಶೈಜ ಸಖಾಯ ಅಂದ್ರೆ ದ್ವಾ ಅಂದ್ರೆ ಸಂಸ್ಕೃತದೊಳಗೆ ದ್ವಿವಚನ ಒಂದೈತೆ, ಅದಕ್ಕಾಗಿ ದ್ವಾ ಅಂದ್ರೆ ಎರಡು. ಈ ಬುದ್ಧಿ ರೂಪ ವೃಕ್ಷದಲ್ಲಿ ಎರಡು ಪಕ್ಷಗಳು ಇರುತ್ತವೆ ಅಂತ ಕನ್ನಡದಾಗ ಹಿಂಗೈತೆ. ಅದ ಎರಡು ಪಕ್ಷಗಳು ಇರುತ್ತವೆ ಅಂದಾಗ ಅದಕ್ಕೆ ಒಂದು ಜೀವ, ಒಂದು ಪರಮಾತ್ಮ ಅಂತ ಹಿಂಗೆ ಅರ್ಥ ಕೆಲವರು ಮಾಡ್ತಾರೆ. ಇನ್ನು ಕೆಲವರು ಜೀವ ಪರಮಾತ್ಮ ಅಲ್ಲ, ಅದರ ತಾತ್ಪರ್ಯ ಅನ್ಸ್ ಹಿಂಗೆ ಉಪನಿಷತ್ತಿನಲ್ಲೇ ಈ ವೇದಾಂತಿಗಳೆಲ್ಲ ಸಮಸ್ಯೆ ಬಂದುಬಿಡ್ತಾರೆ. ಇಂಥ ಉಪನಿಷತ್ ಕೆಲವೊಂದು ಹಾಗ ಇದ್ದಾಗ ಮತ್ತಿದ್ದರು ನಿರ್ಣಯ ಕೊಡೋರು ಯಾರು ಅಂತ ಹಿಂಗೆ ಪ್ರಸಂಗ ಬಂದಾಗ ಇನ್ನು ನೀವು ರಾಷ್ಟ್ರಪತಿ ಕಡೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಅಂತೂ ಮುಗಿದೈತಿ. ರಾಷ್ಟ್ರಪತಿ ಯಾರ? ಬ್ರಹ್ಮಸೂತ್ರದೊಳಗೆ ಶಂಕರಾಚಾರ್ಯರು ಭಾಷ್ಯ ಇಷ್ಟು ವಿಶೇಷವಾಗಿ ಅದ್ರ ಮೇಲೆ ಬರ್ತಾರೆ. ಪ್ರತಿಯೊಂದು ಉಪನಿಷತ್ತಿನಲ್ಲಿ ಹಿಂಗೆ ತಿಕ್ಕಾಟಿಯಲ್ಲಿರ ಇದ್ರ ಸಮಸ್ಯೆ ಇದ್ರ ಆ ಬ್ರಹ್ಮಸೂತ್ರದಲ್ಲಿ ಅದರ ಪರಿಹಾರ ಐತೆ. ಹಿಂಗೆ ಹೇಳ್ತಾನೆ, ಅಲ್ಲಿ ಪರಿಹಾರ ಮಾಡ್ತೈತೆ. ಅದು ಇದ್ರದ ಹಿಂಗೈತಿ, ಹಿಂಗೆ ಅರ್ಥ ಒಬ್ಬರು ಕೆಲವ್ರು ಹಿಂಗತ್ತಾರ, ಇನ್ನೊಬ್ರು ಹಿಂಗತ್ತಾರ. ಆದ್ರೆ ಇದರ ನಿಜವಾದ ಅರ್ಥ ಏನು ಅಂದ್ರೆ ಅವ್ರು ನಿರ್ಣಯ ಕೊಡ್ತೈತೆ. ಅದಕ್ಕೆ ಅಲ್ಲಿ ಲಾಸ್ಟ್ ಫೈನಲ್ ಐತಿ, ಹೇಳ್ತಾ. ಅದಕ್ಕೆ ಇದನ್ನು ಯಾಕೆ ಹೇಳಿನ? ಈಗ ಯಾಕೆ ये बीच में चांद बाई क्यों? ಇದು ಯಾಕೆ ನಡುವಂದ್ರೆ ಅಂದ್ರೆ ಅದಕ್ಕೆ ಇಲ್ಲೊಂದು ಸಮಸ್ಯೆ ಬಂದದ. ಹಂಗೆ ಏನು ಸಮಸ್ಯೆ ಬಂದದ ಆಗಲೇ ನಾ ಹೇಳಿಲ್ಲ ಏನೋ. ಈಗ ಪ್ರಾರಬ್ಧಂ ಭೋಗತೋ ನಶೇಷಂ ಧ್ಯಾನೇನ ದೈಯತೆ ಶಾರೀರಂ ತ್ಯುತಿರತ್ ಕರ್ಮ ತದ್ವೇಷ ಪ್ರಿಯವಾದಿನಾತ್ ನಾ ಸಂಸ್ಕೃತ ಪ್ರಮಾಣ ಪಠ್ಯ. ಆದ್ರೆ ಮತ್ತು ಭಗವದ್ಗೀತಾ ಏನು ಹೇಳ್ತು? ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತ ಹೇಳ್ತು. ಪ್ರಾರಬ್ಧ ಸಮಸ್ಯೆ ಐತೆ ಇಲ್ಲ? ಈಗ ಭಗವದ್ಗೀತೆ ಹೇಳ್ತೈತಿ ಸರ್ವ ಕರ್ಮಣ ಅಂದ್ರೆ ಎಲ್ಲನೂ ಸುಟ್ಟು ಬೂದಿ ಮಾಡೈತೆ, ಬಗೆಹರಿದು ಹೋಗೈತಿ, ಯಾವ ಕರ್ಮ ಏನು ಉಳಿದಿಲ್ಲ ಅಂತ ಹೇಳ್ತದೆ. ಆದರೆ ಪ್ರಾರಬ್ಧ ಅಂದ್ರೆ ಈಶ್ವರನ ಸಂಕಲ್ಪ ಐತಿ. ಅವ ಸತ್ಯ ಸಂಕಲ್ಪದ ಏನು ಮಾಡ ಇವು ಒಟ್ಟು ಎಲ್ಲ ಗೊತ್ತಿದ್ದವ್ ಇದು ಗೊತ್ತಿರ್ತೈತಿ. ಎಲ್ಲ ಶಾಸ್ತ್ರಗಳು ಇವೆಲ್ಲ ಏನೇನೈತಿ, ಎಲ್ಲೆಲ್ಲಿ ಏನೇನು ಹೋಗಲ್ಲ, ಸಾಮಾನ್ಯ ಮಾತು ಅಲ್ಲಿದು. ಹಿಂಗೆ ಸಮಸ್ಯೆ. ಅಲ್ಲಿಗೆ ಇವ್ರು ಸಮುದ್ರಕ್ಕೆ ಹೋಗೇ ಇಲ್ಲಲ್ಲ, ಗೊತ್ತಿಲ್ಲ ಅವ್ರಿಗೆ.
ಅದಕ್ಕಾಗಿ ಹಿಂಗೆಲ್ಲ ಒಳಗಿಷ್ಟೆಲ್ಲ ಸಮಸ್ಯೆ ಅದಾವ. ಆವಾಗ ಮತ್ತೆ ಏನು ಮಾಡ್ಬೇಕಲ್ಲಿ? ಭಗವದ್ಗೀತಾರ ಹಿಂಗೆ ಹೇಳ್ತದೆ. ಮತ್ತು ಇಲ್ಲರ ಈಶ್ವರನ ಸಂಕಲ್ಪ ಪ್ರಾರಬ್ಧ. ಅದನ್ನು ಇನ್ನೊಂದು ಕಡೆ ಇಲ್ಲಿ ಇದ್ರಾಗೂ ಹೇಳ್ಯಾರ, ಧಾರುಣಿಯೊಳು ಒಂದು ಪ್ರಾರಬ್ಧಗಳನ್ನುಂಡು ತೀರಿಸಲೇಬೇಕಲ್ಲದೆ ಆರಿಗೂ ತಪ್ಪದು ಅಂತ ಹೇಳ್ಯಾರ. ಅದನ್ನ ಹೆಂಗ? ಅದಕ್ಕಾಗಿ ಮತ್ತೆ ಹೆಂಗ ಮಾಡ? ಜ್ಞಾನಿ ಇದ್ರೂ ಕೂಡ ಹೊಂಡ ತಿರ್ಬೇಕಂತ ಹೇಳ್ತೇನೆ. ಆರಿಗೂ ಅಂದ್ರೆ ಏನರ್ಥ? ಯಾರನ್ನೂ ಬಿಡುದಿಲ್ಲ ಅದು. ಹಿಂಗೆ ಮತ್ತೆ ಏನು ಮಾಡೋಣಪ್ಪ? ಹೆಂಗ? ಎಲ್ಲಿ ಹೋಗ್ಬೇಕಿಂದ? ಅದಕ್ಕೆ ನಾ ಎಲ್ಲಿ ಹೋಗ್ಬೇಕಂದ್ರೆ ಒಂದು ಹಾದಿ ಐತೆ ಅಂತ ಹೇಳಿದ್ನಲ್ಲ. ಎಲ್ಲಿ? ರಾಷ್ಟ್ರಪತಿ ಬ್ರಹ್ಮಸೂತ್ರಕ್ಕೆ ಹೋಗ್ಬೇಕಂತ. ಬ್ರಹ್ಮಸೂತ್ರಕ್ಕೆ ಅಲ್ಲಿ ಹೋದರೆ ಅಲ್ಲಿ ಜಜ್ಮೆಂಟ್ ಐತೆ. ಕೊಟ್ಟಾರ. ಏನದು ಕೊಟ್ಟಾರೆ? ಆ ಬ್ರಹ್ಮಸೂತ್ರದಾಗ ಹೇಳ್ತದೆ, ಉತ್ತರ ಪೂರ್ವ ಅಘಯೋರ ಶ್ರೇಷ ವಿನಾಶೌ ತದ್ವ್ಯಪದೇಶ ಅಂತ ಹಿಂಗೆ ಹೇಳುತ್ತೆ. ಏನು ಹೇಳ್ತಿ? ಯಾರಿಗೆ ಗೊತ್ತೇನು ಯಾವ ಕಥೆ ಏನು? ಉತ್ತರ ಪೂರ್ವಾಘಯೋರ ಶ್ರೇಷ ವಿನಾಶೋ ತದ್ವ್ಯಪದೇಶ ಅಂತಂದ್ರೆ ಏನಂದ್ರೆ, ಅದು ಬ್ರಹ್ಮಸೂತ್ರ ಏನಾದ್ರು ನಿರ್ಣಯ ಕೊಡ್ತೈತೆ ನೋಡಿ. ನಿರ್ಣಯ ಹೆಂಗೆ ಕೊಟ್ಟೈತಲ್ಲ, ಏನು ಕೊಟ್ಟೈತೆ ಅಂದ್ರೆ, ಉತ್ತರ ಪೂರ್ವ ಅಘ ಹಿಂಗೆ ಉತ್ತರ ಪೂರ್ವ ಅಘಯೋರ್. ಯಾಕೆ ಸಂಸ್ಕೃತ ಸಾಕಳಿ ಐತೆ. ಅದು ಒಂದ್ರಾಗ ಒಂದು ಚಿಕ್ಕೊಂದ ನಡೆಯೋದು ಹಿಂಗೆ. ಅದನ್ನು ಅರ್ಥ ಮಾಡಬೇಕಾದ್ರೆ ಅದನ್ನು ಪದಚ್ಛೇದ ಮಾಡಬೇಕಾಗತ್ತೆ. ಪದಚ್ಛೇದ ಮಾಡಿ ಶಬ್ದಶಃ ಅರ್ಥ ಮಾಡಿ ಆ ಪದಗಳನ್ನು ಅನ್ವಯ ಮಾಡ್ಕೋಬೇಕು, ಹಿಂದೆ ಮುಂದೆ ಮಾಡಿ. ಆ ನಂತರ ಅದನ್ನು ಅರ್ಥ ಮಾಡಿ ಅದಕ್ಕೆ ತಾತ್ಪರ್ಯ ಹಚ್ಚಬೇಕು. ಹಿಂಗೆ ರೂಲ್ಸ್ ಐತೆ ಅದು ಸಂಸ್ಕೃತದ್ದು. ಅದಕ್ಕೆ ಉತ್ತರ ಪೂರ್ವಾಘಯೋರ ಶ್ಲೇಷ ವಿನಾಶವ ತಿಂಗೈತೆ ಅದು. ಅದಕ್ಕೆ ಅದನ್ನು ತಿಳಿಬೇಕಾದ್ರೆ ಏನು ಮಾಡ್ಕೋ? ಉತ್ತರ ಪೂರ್ವ ಅಘ, ಉತ್ತರ ಪೂರ್ವ ಅಘ ಅಶ್ಲೇಷ ವಿನಾಶವು. ಹಿಂಗೆ ಅಂದ್ರೇನು? ಉತ್ತರ ಪೂರ್ವ ಅಂದರೆ ಪೂರ್ವ ಅಂದರೆ ಸಂಚಿತ ಕರ್ಮ. ಅರ್ಥ ಏನು ಮಾಡ್ಬೇಕು ಅದಕ್ಕೆ? ಪೂರ್ವ ಅಂದ್ರೆ ಮೊದಲಿಂದು ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ಕೂಡಿ ಹಾಕಿದ್ದು ಅದು ಪೂರ್ವ. ಉತ್ತರ ಅಂದ್ರೆ ಆಗಾಮಿ, ಈ ಶರೀರ ಹುಟ್ಟಿದ ನಂತರ ಆಗುವ ಕರ್ಮಗಳು. ಈ ಶರೀರ ಹುಟ್ಟೋದಕ್ಕಿಂತ ಮೊದಲಿದ್ದ ಕರ್ಮಗಳು ಸಂಚಿತ ಕರ್ಮ. ಈ ಶರೀರ ಹುಟ್ಟಿದ ಮೇಲೆ ಈ ಶರೀರದಿಂದ ಆಗತಕ್ಕಂಥ ಕರ್ಮಗಳು ಆಗಾಮಿ ಕರ್ಮ ಅಂತಾರೆ. ಅವಕ್ಕೆ ಕ್ರಿಯಮಾಣ ಕರ್ಮ ಅಂತಾರೆ. ಅದಕ್ಕೆ ಅಲ್ಲಿ ಉತ್ತರ ಪೂರ್ವ ಅಘ ಅಂತಾರೆ. ಅಘ ಅಂದ್ರೇನು? ಕರ್ಮ. ಅಂದ್ರೆ ಪೂರ್ವ ಅಂದ್ರೆ ಹಿಂದಿನ ಸಂಚಿತ ಕರ್ಮ ಆಗಲಿ, ಅಥವಾ ಉತ್ತರ ಅಂದ್ರೆ ಆಗಾಮಿ ಕರ್ಮಗಳೇನದಾವಲ್ಲ. ಉತ್ತರ ಪೂರ್ವಾಘ ಅಶ್ಲೇಷ ವಿನಾಶವು ಅಂದ್ರೆ ಸಂಪೂರ್ಣ ನಾಶವಾಗಿ ಹೋಗುತ್ತವೆ ಜ್ಞಾನದಿಂದ. ಜ್ಞಾನದಿಂದ ಏನಾಗತ್ತೆ? ಅದು ಹೇಳೈತಲ್ಲ, ಏನು ಭಗವದ್ಗೀತಾ ಭಸ್ಮಸಾತ್ ಕೂರ್ತೆ ಅಂತ ಹೇಳೈತಲ್ಲ. ಇವು ಎರಡು ಕುರುತುವ. ಅದರ ಅರ್ಥ ಏನು ಮಾಡ್ಬೇಕಂದ್ರೆ ಸಂಚಿತ ಕರ್ಮ, ಆಗಾಮಿ ಕರ್ಮ. ಅದಕ್ಕೆ ಉತ್ತರ ಪೂರ್ವ ತಿಂಗಳು. ಪೂರ್ವ ಅಂದ್ರೆ ಸಂಚಿತ ಕರ್ಮ, ಉತ್ತರ ಅಂದ್ರೆ ಇನ್ನು ಮುಂದೆ ಆಗುವ ಆಗಾಮಿ ಕರ್ಮಗಳು. ಅಶ್ಲೇಷ ವಿನಾಶ ಅಂದ್ರೆ ಸಂಪೂರ್ಣ ನಾಶವಾಗಿ ಹೋಗುತ್ತವೆ. ತದ್ವ್ಯಪದೇಶ ಅಂತೇಳಿ ಆ ನಡುವಿಂದ ಏನೈತಲ್ಲ ಪ್ರಾರಬ್ಧಕ್ಕೆ ಅನ್ಟಚ್ ಮಾಡಿಬಿಡ್ತದೆ ಅಲ್ಲೇ. ಅಂದ್ರೆ ಅರ್ಥ ಅದು ಅದಕ್ಕೆ ನಾ ಮೊದಲೇ ಪ್ರಾರಬ್ಧಂ ಭೋಗತೋ ನಶ್ಯೇತ ಹಚ್ಬೇಕಾರೆ. ಪ್ರಾರಬ್ಧಂ
ಭೋಗತು ಅಂದರೆ ಭೋಗ ಕೊಟ್ಟ ನಾಶ ಆಕೈತಿ. ಅದು ಇನ್ನೂ ಒಂದು ಅದಕ್ಕೆ ಅರ್ಥ ಐತಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಜ್ಞಾನ ಎಲ್ಲ ಕರ್ಮಗಳನ್ನು ಸುಟ್ಟು ಬಿಟ್ಟಿದೆ ಅಂತ ಹೇಳಿದ್ದು ಅದು ಸರಿನೇ ಐತೆ. ಸರಿ ಇದ್ರೆ ಮತ್ತಿಲ್ಲಿ ಏನಂದ್ರೆ ಇದು ಪ್ರಾರಬ್ಧ ಕರ್ಮ ಹೆಂಗಿರ್ತೈತೆ ಅಂದ್ರೆ ಬಾಧಿತಾನುವೃತ್ತಿಯಿಂದ ನಡೆಯುತ್ತದೆ ಅಥವಾ ಅದಕ್ಕೆ ಇನ್ನೊಂದು ಶಾಸ್ತ್ರದ ನೇಮ್ ಹಾಕ್ಯಾರ. ಬಾಧಿತಾನುವೃತ್ತಿ ಅಂದ್ರೇನು? ಬಾಧಿತಾನುವೃತ್ತಿ ಅಂದ್ರೆ ಸುಟ್ಟದ್ದ ಐತೆ. ಅದು ಸುಟ್ಟೈತೆ, ಅದ ಸುಟ್ಟದ್ದ ಕೆಲಸ ಮಾಡ್ತದೆ. ಮತ್ತು ನೀವು ಅನ್ಬೋದು ಸುಟ್ಟೈತಿ, ಸುಟ್ಟು ಬೂದಿ ಆಗೈತಿ, ಕೆಲಸ ಮಾಡ್ತೈತಿ ಅಂದ್ರೆ ಹೆಂಗಿದೆ? ಬರೋಬ್ರಿ? ಸುಟ್ಟು ಬೂದಿ ಮೇಲೆ ಹೆಂಗೆ ಕೆಲಸ ಮಾಡ್ತೈತಿ? ಮಾಡುತ್ತದೆ. ಹೆಂಗೆ ಮಾಡುತ್ತದೆ ಅಂದ್ರೆ ನೀವೊಂದು ಗ್ಯಾಸ್ ಗೊತ್ತೈತೇನೆ, ಗ್ಯಾಸ್ ಮೊದಲು ಅವು ಚಿಮಣಿ ಎಣ್ಣೆ ಹಾಕಿ ಪಂಪ್ ಹೊಡೆದು ಇದು ಹಚ್ತಿದ್ರು. ಗ್ಯಾಸ್ ಕರೆಂಟ್ ಹೋಗೋಣ ಗ್ಯಾಸ್ ಹತ್ತಿದ್ರಲ್ಲ. ಈಗನೂ ಕೂಡ ಕೆಲವೊಂದು ಅವು ಇದು ಅದಾವ, ಆದ್ರೆ ಅವು ಚಿಮಣಿ ಎಣ್ಣೆ ಇಲ್ಲ, ಗ್ಯಾಸ್ ಮೇಲೆ ನಡೀತಾವ. ಅವು ಹೇಳ್ತಾ ಅದಾವಿಲ್ಲ ಅದಾವ. ಆದ್ರೆ ಅದು ಚಿಮಣಿ ಎಣ್ಣೆರ ಇರಲಿ, ಗ್ಯಾಸರ ಇರಲಿ, ಅದು ಮೆಂಟಲ್ ಅಂತಾರಲ್ಲ. ಮೆಂಟಲ್ ಅಂದ್ರೆ ಇಂಗ್ಲೀಷ್ ಶಬ್ದ ಅಲ್ಲ. ಅದು ಮೆಂಟಲ್ ಅಂದ್ರೆ ಪಾಗಲ ತಿರ್ಗ ಇಂಗ್ಲೀಷ್ನಲ್ಲಿ ಪಾಗಲ ತರ ಅಂದರೆ ಅದ್ರ ಹೆಸರು ಮೆಂಟಲ್ ಐತದ. ಅಂದ್ರೆ ಗ್ಯಾಸ್ ಬತ್ತಿ ಅಂತ ಅರ್ಥ. ಹೇಳ್ತಾ ಆ ಗ್ಯಾಸ್ ಬತ್ತಿ ಅಂತ ಅದು ರೇಷ್ಮೆದಿರ್ತೈತೆ. ಅದು ಎದರ್ದಿರ್ತೈತಿ? ರೇಷ್ಮೆದಿರ್ತೈತೆ. ಅದಿನ್ನ ಹೊಸದಿದ್ದಾಗ ನೋಡು ಎಕ್ದಮ್ ಸ್ಮೂತ್ ಇರ್ತೈತೆ. ಅದಕ್ಕೆ ಹಿಂಗೆ ಇದ್ರ ಗತೆ ಚೀಲದ ಗತೆ ಅದಕ್ಕೆ ಹಿಂಗೆ ಬಾಯಿಗೆ ಹಾಕಿ ಅದನ್ನು ಬಿಗದ ಕಟ್ತಾರೆ. ಕಟ್ಟಿ ಹಿಂದಿಗಡೆ ಅದಕ್ಕೆ ಉರಿ ಹಚ್ತಾರೆ. ಉರಿ ಹಚ್ಚದ ಕೂಡಲೇ ಅದು ಹಿಂಗಿದ್ದದ್ದು ಹಿಂಗೆ ಉದುರಿಯಾಗಿ ಹಿಂಗೆ ಅಲ್ಲಿ ಕೂತ್ಬಿಡ್ತೈತಿ. ಅದಿಲ್ಲ ಬೂದಿನ ಇರ್ತೈತೆ. ಅದೇನಿರ್ತೈತೆ? ಪೂರೇ ಬೂದಿರ್ತೈತೆ. ವರ್ಷಗಟ್ಟೆ ಕೆಲಸ ಮಾಡ್ತೈತಪ್ಪ. ಹಂಗ ಜ್ಞಾನ ಆದ ನಂತರ ಈ ಶರೀರಾದಿಗಳು ಇವೆಲ್ಲ ಏನಿರ್ತಾವಲ್ಲ, ಇವು ಬಾಧಿತಾನುವೃತ್ತಿ ಅಂದ್ರೆ ಹಿಂಗೆ ಕೆಲಸ ಮಾಡುತ್ತವೆ. ಅವು ಜ್ಞಾನದಿಂದ ಅಯ್ಯವು ಬಾಧಿಸಲ್ಪಟ್ಟರು ಆ ಮೆಂಟಲ್ ಹೆಂಗೆ ಕೆಲಸ ಮಾಡ್ತೈತಿ ಹಂಗೆ ಇವು ಕೆಲಸ ಮಾಡ್ತಾವ. ಪ್ರಾರಬ್ಧ ಮುಗಿಯೋ ತನಕ ಹಿಂಗೆ ಶಾಸ್ತ್ರದ ನೇಮ್ ಹಚ್ಕೊಂಡೈತಿ. ಅದಕ್ಕೆ ಬ್ರಹ್ಮಸೂತ್ರ ಹಿಂಗೆ ನಿರ್ಣಯ ಕೊಡ್ತೈತೆ. ಅಲ್ಲಿ ಕೇಳ್ತಾ ನಡಿ ಮುಂದೆ. ಎಲ್ಲಿ ಇವತ್ತು ಸಂಗಯ್ಯ ಟಿಪ್ಪಣಿ. ಈಗ ಟಿಪ್ಪಣಿದ ನೋಡು. ಟಿಪ್ಪಣಿ ಹೋಗಿದ್ದ ಇನ್ನ ಈಗ ಭೋಗ ಪ್ರಾಯಶ್ಚಿತ್ತ ಜ್ಞಾನ ಮೂರರಲ್ಲಿ ಈ ನಿವೃತ್ತಿಗೆ ಕಾರಣ ನಾಲ್ಕನೇದಿಲ್ಲ ಅಂತ ಹೇಳಿದ್ರು. ತಿನ್ಮೆ ಪ್ರಾರಬ್ಧ ಕರ್ಮಕ್ಕೆ ಭೋಗಿಸಿ ನಿವೃತ್ತಿ ಹೋವೆ ಅಂದ್ರೆ ಅದಲ್ಲ. ಪ್ರಾರಬ್ಧ ಕರ್ಮ ಭೋಗದಿಂದ ನಿವೃತ್ತಿ ಆಗುತ್ತದೆ. ಇನ್ನು ಮುಂದೆ ಎರಡನೇ ಕ್ರಿಯಮಾಣ ಕರ್ಮಕ್ಕೆ. ಕ್ರಿಯಮಾಣ ಕರ್ಮ ಅಂದ್ರೆ ಆಗಾಮಿ ಕರ್ಮ. ಅರ್ಥಾತ್ ಈ ದೇಹ ಹುಟ್ಟದ ಮೇಲೆ ಇದು ಸಾಯೋ ತನಕ ಇದರಿಂದ ಏನು ಕರ್ಮ ಆಗ್ತಾವಲ್ಲ, ಪುಣ್ಯ ಪಾಪಗಳು, ಅವಕ್ಕೆ ಆಗಾಮಿ ಕರ್ಮನು ಅಂತಾರೆ, ಕ್ರಿಯಮಾಣ ಕರ್ಮನು ಅಂತಾರೆ. ಎರಡು ಹೆಸರು ಅದಾವ. ಅವು ಆ ಕ್ರಿಯಮಾಣ ಕರ್ಮಕ್ಕೆ प्रायश्चित से और ज्ञान से निवृत्ति होवे ಅಂತಂದ್ರು. ಏನಂದ್ರು? ಆಗಾಮಿ ಕರ್ಮಗಳ ಬಗ್ಗೆ ಹೇಳುವಾಗ ಪ್ರಾಯಶ್ಚಿತ್ತದಿಂದನೂ ಮತ್ತು ಜ್ಞಾನದಿಂದ ಹಿಂಗೆ ಅರ್ಧ ಹೇಳಿದರು. ಹೇಳ್ತಾ
ಪ್ರಾಯಶ್ಚಿತ್ತ ಮಾಡಿದಾಗ ಒಂದು ಅಲ್ಪ ಸ್ವಲ್ಪ ಹೋಗ್ತಾವ, ಜ್ಞಾನ ಆದಾಗ ಪೂರ ಆಸನಾಗಿ ಹೋಗ್ತಾವ. ಹಿಂಗೆ ಹೆಂಗೆ ಏನು ಮೂರನೇದು ಏನೈತಿಲ್ಲ, ಯಾವುದು? ಸಂಚಿತ ಕರ್ಮ. ಸಂಚಿತ ಕರ್ಮಕ್ಕೆ ಕಿಂಚಿತ್ ನಿವೃತ್ತಿ, ಸಾಧಾರಣ ಪ್ರಾಯಶ್ಚಿತ್ತವೇ, ಸಂಪೂರ್ಣ ನಿವೃತ್ತಿ ಜ್ಞಾನ ಸೇವೆ. ಏನು ಮಾಡಿದ್ರು? ಆ ಸಂಚಿತ ಕರ್ಮ ಪ್ರಾಯಶ್ಚಿತ್ತ ಮಾಡಿದರೆ ಕಿಂಚಿತ್ ನಿವೃತ್ತಿ ಅಂದ್ರೆ, ಮತ್ತು ಸಂಪೂರ್ಣ ನಿವೃತ್ತಿ ಜ್ಞಾನದಿಂದ ಅಂದ್ರೆ. ಅರ್ಥಾತ್ ಜ್ಞಾನ ಐತ್ ನೋಡು, ಲಾಸ್ಟ್ ಸ್ಟೇಜ್ ಅದ. ನೀ ಅರ್ಧ ಮಾತ್ರ ಏನಾರ ಒಂದಿಟ್ಟ ಗಾಡಿ ಬರ್ತು ಇದು ಹುಲ್ಲು ಮಾಡ್ದಂಗೆ ಹಂಗಿಟ್ಟು ಹಿಂಗಿಟ್ಟು ಮಾಡಿ ಏನೇ ಮಾಡ್ಕೊಂಡು ಸ್ವಲ್ಪ ಕಾಕೋಬೋದ. ಆದ್ರೆ ಹುಲ್ಲು ಮಾಡ್ಕೊಂಡು ಹೋದ್ರೆ ದನಗಳಿಗೆ ಹುಲ್ಲು ಹೊಲ್ದಾಗ ಮಾಡ್ಕೊಂಡು ಹೋಗ್ತಾರೆ, ಅದು ಹೊಲ ಹಸನಕತ್ತೇನೆ. ಕಳೆ ತೆಗೆದಂತಾರೆ, ಕಸ ತೆಗೆದು ಒಂದು ಕಡ್ಡಿ ಬಿಡ್ಲಾರ್ದ ಹಿಂಗೆ ಹೋಗೋದಂತ. ಹಂಗೆ ಇದು ಜ್ಞಾನ ಏನು ಮಾಡಿಬಿಡ್ತೈತಿ, ಒಟ್ಟು ಬೆಂಕಿ ಹಚ್ಬಿಟ್ರಿ ಎಲ್ಲ ಸುಟ್ಟು ಹಸನ ಹಿಂಗಾಗಿ ಹೋಗ್ಬಿಟ್ಟು ಹಂಗೆ ಐತಿ. ಇರಲಿ ಕರೆ. ಈಗ ನಾ ಕೇಳ್ತೀನಿ, ಈಗ ಏನು ಹೇಳಿದ್ವಿ ಇಲ್ಲಿ ಟಿಪ್ಪಣಿ ಒಳಗೆ ಅಂದ್ರೆ, ಪ್ರಾರಬ್ಧ ಕರ್ಮ ಹೇಳಿದರು, ಕ್ರಿಯಮಾಣ ಕರ್ಮ ಅಂದ್ರೆ ಆಗಾಮಿ ಕರ್ಮ ಹೇಳಿದರು, ಸಂಚಿತ ಕರ್ಮ ಹೇಳಿದರು. ಹೌದಾ? ಇವು ಎಲ್ಲಿ ಇರುತ್ತವೆ? ನಿಮ್ಮ ಮನೆಯಾಗಿರುತ್ತವೆ. Where are they living? ಎಲ್ಲಿರ್ತಾವಪ್ಪ? ನಾವು ಹೋಗಿ ಭೇಟಿ ಆಗ್ಬೇಕು. ಅವಕ್ಕ ಅಡ್ರೆಸ್ ಹೇಳಿದಾರೆ. ಎಲ್ಲಿದ್ರಿ ಯಾರಿಗೂ ಗೊತ್ತು? ಅವ್ರು ಅನ್ಕೋತ ಬಂದಾರ, ನಾವು ಅವ್ರು ಅನ್ಕೋತ ಹೊಂಟು. ಎಲ್ಲಿರ್ತಾವ ಅದು ಯಾರಿಗೆ ಗೊತ್ತು? ಅಲ್ಲ ಪಕ್ಕ ಬೇಕಲ್ಲ. ಈಗ ಅವಕ್ಕನ್ನ ನಾವು ಕಳ್ಕೊಬೇಕಾಗೈತಿ, ಹೌದಿಲ್ಲ? ಕಳ್ಕೊಬೇಕಂದ್ರೆ ಪಕ್ಕ ಅವ್ರದ್ದು ಅಡ್ರೆಸ್ ಬರೋದು ಬೇಕಾ ನಮಗೆ? ಅದಕ್ಕಾಗಿ ಮತ್ತೀಗ ಹೆಂಗೆ ಮಾಡೋದು ಹೇಳ? ಅಡ್ರೆಸ್ ಹೇಳ್ಬೇಕಾಗತ್ತೆ. ಅಂದರೆ ಪ್ರಾರಬ್ಧ ಕರ್ಮ ಏನೈತಲ್ಲ, ಪ್ರಾರಬ್ಧ ಕರ್ಮ ಸ್ಥೂಲ ಶರೀರವನ್ನು ಸಂಬಂಧ ಮಾಡ್ಕೊಂಡಿರ್ತೈತೆ. ಏನು? ಪ್ರಾರಬ್ಧ ಕರ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಅದು ಹುಟ್ಟಿ ಸಾಯೋ ತನಕ ಜವಾಬ್ದಾರಿ ಆದವ್ರು. ಅದಕ್ಕೆ ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿಂತ್ಯಂ ಅಂತ ಸಂಸ್ಕೃತದಲ್ಲಿ ಹೇಳಿದೆ. ಆ ಪ್ರಾರಬ್ಧ ಅದನ್ನು ಬುದ್ಧಿ ಕಟ್ಕೊಂಡು ಬಂದೈತಿ, ಅದು ತಾ ರಕ್ಷಣೆ ಮಾಡ್ತೈತೆ. ಅದನ್ನು ನೀ ಅದ್ರ ಬಗ್ಗೆ ಗೊಡವಿ ಏನು ಚಿಂತೆ ಮಾಡೋ ಕಾಳಜಿ ಇಲ್ಲ, ಏನು ಬೇಕಾಗಿಲ್ಲ, ಅದನ್ನು ಮಾಡ್ತೈತೆ. ಅದಕ್ಕೆ ನಿಶ್ಚಿಂತ್ಯಂ, ನೀ ಸುಮ್ಮನೆ ನಿಶ್ಚಿಂತೀರ ಅಂತ ಹೇಳಿ ಅರ್ಥಾರ್ಥ ಏನು ಹೇಳ್ದಂಗೆ ಆಯ್ತು? ಪ್ರಾರಬ್ಧ ಕರ್ಮ ಸ್ಥೂಲ ಶರೀರವನ್ನು ಆಶ್ರಯ ಮಾಡಿಕೊಂಡೈತಿ ಅಂತ. ಹೌದಾ? ಕ್ರಿಯಮಾಣ ಕರ್ಮ ಆಗಾಮಿ ಕರ್ಮ ಎಲ್ಲಿ ಇರುತ್ತದೆ? ಇವಾಗ ಎಲ್ಲಿ ಹುಬ್ಬಳ್ಳಿಯಾಗ ಏನು ಗಣೇಶ್ ಪೇಟಕೈತೋ, ಏನು ದುರ್ಗದ ಬಯಲಕೈತೋ, ಎಲ್ಲಿ ಐತಿ? ಎಲ್ಲಿ? ಅಂದರೆ ಈ ಆಗಾಮಿ ಕರ್ಮವು ಅಭಿಮಾನವನ್ನು ಆಶ್ರಯ ಮಾಡಿಕೊಂಡಿರುತ್ತದೆ. ಗೊತ್ತಾಗ ಏನು ಗೊತ್ತೇನೋ? ನೀವು ಸುಮ್ಮ ಹತ್ತಿರತ್ತೇಳಿ ಸುಮ್ಮ ಅಂತ ಅಭಿಮಾನವನ್ನು
ಆಸರೆ ಮಾಡಿಕೊಂಡಿರುತ್ತದೆ. ಅರ್ಥಾತ್ ಕರ್ಮ ಅವನು ಮಾಡ್ತಾನಲ್ಲ, ಇವತ್ತು ನನ್ನ ಕೈಯಿಂದ ಭಾಳ ದೊಡ್ಡ ದಾನ ಧರ್ಮ ಮಾಡಿದರೆ ಇವತ್ತು ನಾನು ನನ್ನ ಕೈಯಿಂದ ಪುಣ್ಯ ಆಯಿತು ಅಂತ ತಿಳ್ಕೊತಾನೆ, ಇಲ್ಲ ಹೌದಿಲ್ಲ? ಒಳ್ಳೆ ಕೆಲಸ ಆಯ್ತು ಅಂತ ತಿಳ್ತಾನೆ, ಹಿಂಗೆ ಹೌದಾ? ನಾನು ಒಳ್ಳೆ ಕೆಲಸ ಮಾಡಿದೆ ಇಟ್ಟ, ಬೇಡ ಅಕಸ್ಮಾತ್ ಏನೋ ಅವನಿಂದ ಒಂದು ಪಾಪ ಕರ್ಮ ಗಡಿಸ್ತಪ್ಪ, ಅಲ್ಲ ಇವತ್ತು ನನ್ನ ಕೈಯಿಂದ ಒಂದು ಪಾಪ ಆಯಿತು ಅತ ಹೌದಿಲ್ಲ? ಅವನು ಬಾಯಿಲೆ ಅಲ್ಲಿಂದ ಮನುಷ್ಯನಾಗ ಅತಾನಿಲ್ಲ ಅತಾನ ಅಂದ್ರೆ ಅರ್ಥಾರ್ಥ ಆ ಕರ್ಮದ ಅಭಿಮಾನ ಅವ್ಗಿರ್ತೈತಿ. ಪುಣ್ಯದ ಕರ್ಮ ಇರಲಿ ಪಾಪದ ಕರ್ಮ ಇರಲಿ, ಅದನ್ನು ನಾ ಮಾಡಿದ್ದೀನಿ ಎಂಬ ಅಭಿಮಾನ ಇರ್ತೈತೆ ಅವಾಗ, ಇರ್ತೈತೆ ಇಲ್ಲ? ಅದಕ್ಕಾಗಿ ಆ ಕರ್ಮ ಅವನ ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತಾನೆ. ಇದ್ರಾಗ ನಿನಗೇನು ಸಮಸ್ಯೆ ಬಂದರೆ ಭಗವದ್ಗೀತಾ ಪ್ರಮಾಣ ಐತಿ. ನಾವು ಕೋರ್ಟ್ದಾಗ ಸಾಕ್ಷಿ ಕೊಟ್ಟ ಇದು ಮಾಡ್ತೀವಿ, ಬರೀ ಹಂಗ ಇಲ್ಲ ಹೇಳ್ತಾನೆ. ನಮ್ಗೆ ಎಲ್ಲ ಥರದ ಪ್ರಮಾಣಗಳನ್ನು ಇಟ್ಕೊಂಡೇ ಇರ್ತೀವಿ ನಾವು. ಮೊದಲ ವೇದ ಉಪನಿಷತ್ ಬ್ರಹ್ಮಸೂತ್ರ ಭಗವದ್ಗೀತಾ ಹಿಡ್ಕೊಂಡು, ಯಾಕಂದ್ರೆ ಯಾರು ಸುಳ್ಳು ಅಂದಿರಬಾರ್ದು. ಅದು ಸುಳ್ಳು ಅಂದೆ ಅಂದ್ರೆ ಕಲ್ಕೊಂಡು ಹೋಗತ್ತೆ ಹೇಳ್ತೀವಿ, ಹೌದಿಲ್ಲ? ಅರ್ಥಾರ್ಥ ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಪರಮಾತ್ಮ ಅಂದರೆ, ಅದು ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತೇನೆ ಅಂತ ಹೇಳಿನಿ, ಅದಕ್ಕೆ ಪ್ರಮಾಣ ಕೊಡಕತ್ತೇನೆ ಈಗ ನಾನು. ಯಶ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಶ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ ಅಂತ ಭಗವದ್ಗೀತಾ ಇದೆ. ಏನಂತದ್ದು? ಯಶ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಶ್ಯ ನ ಲಿಪ್ಯತೆ ಹತ್ವಾಪಿ, ಅವನು ಕೊಂದಿದ್ರು ಕೂಡ ನ ಹಂತಿ ನ ನಿಬದ್ಧ, ಕೊಂದವನು ಅಲ್ಲ, ಅದಕ್ಕೆ ಅವನ ಸಂಬಂಧಗಳು ಇಲ್ಲ. ಅಂದ್ರೆ ಅರ್ಥ ಹಿಂಗೈತಿದಕ್ಕೆ, ಜ್ಞಾನ ಯಾವಾಗ ಆಗಿಲ್ಲ, ಅಜ್ಞಾನಿ ಅದಾನಿಲ್ಲ. ಅಜ್ಞಾನಿ ಮನುಷ್ಯ ಯಾವಾಗಲೂ ಅವ ಇದನ್ನು ನಾನು ಮಾಡಿದೆನು ಅಂಥೇಳಿ ಅವನಲ್ಲಿ ಅದರ ಅಭಿಮಾನ ಇರ್ತೈತೆ. ನಾವು ಹೇಳ್ತಾ ಹೌದಿಲ್ಲ? ಅದಕ್ಕೆ ಪ್ರತಿಯೊಂದು ಕರ್ಮ ಅವಾಗ ಅಭಿಮಾನ ಮಾಡ್ತಿರ್ತಾನ. ಅವ ಇದನ್ನು ನಾ ಮಾಡಿದೆ ಅಂತೇಳಿ, ನನ್ನಿಂದ ಹಿಂಗೆ ಆಯ್ತು ಅತಿ. ಅದೇ ಮಾತು ಅವನು ಜ್ಞಾನ ಆಯ್ತಂದ್ರೆ, ಆತ್ಮಜ್ಞಾನ ಆಯ್ತಂದ್ರೆ, ನಾ ಹಂಕೃತೋ ಭಾವ, ನಾನು ಮಾಡಿದವನಲ್ಲ. ಯಾಕೆ ನೀ ಮಾಡ್ದವ ಅದು ಕೇಳಿದ್ರೆ ಏನು ಹೇಳ್ಬೇಕು? ಯಾರು ಗೊತ್ತದ? ಅಂದರೆ ನಾ ಅಂದ್ರೆ ಯಾರ? ಆತ್ಮ. ನಾ ಅಂದ್ರೆ ಈಗ ಯಾರ? ಏನು ಕಲ್ಲಪ್ಪ ಮಲ್ಲಪ್ಪ ಇಲ್ಲ. ನಾ ಅಂದರೆ ಆತ್ಮ. ಆತ್ಮ ಪರಮಾತ್ಮನೇ ನಾನು ಅಂತ ತಿಳ್ಕೊಂಡಿರ್ತಾನೆ. ಆ ಆತ್ಮಕ್ಕೆ ಕೈಯ ಕಾಲ ಕಣ್ಣ ಮೂಗ ಬಾಯಿ ಏನಾದ್ರು ನಿನಗೆ ಬೈಲಕ್ಕ ಅಥವಾ ಏನಾರು ಅಲ್ಲಕ್ಕ ಹಿಂಗೇನಾರು ಅದಾವ? ನಾವು ಏನು ನೀನು ಹೊಡಿಲಕ್ಕ ಅದು ಕೈ ಅದ ನಾವು ಏನೂ ಇಲ್ಲ. ಅವ ಮತ್ತೆ ಮಾಡ್ತಾನೆ ಹಂಗ, ಹೌದಿಲ್ಲ? ಅವಾಗ ಕೈಕಾಲು ಮೊದಲಾದ ಬಾಯಿ ಮೊದಲಾದ ಏನೂ ಇಲ್ಲ. ಮಾಡುವುದಕ್ಕೆ ಬೇಕಾದ ಇಂದ್ರಿಯಗಳೇ ಇವೆಲ್ಲ ಬೇಕಲ್ಲ, ಏನೂ ಇಲ್ಲ.
ಮತ್ತು ಅವ ಆತ್ಮ ಹೆಂಗೆ ಮಾಡ್ತಾನಪ್ಪ? ಇಂಥ ಯಾಕ ಅದಕ್ಕೆ ವೇದ ಉಪನಿಷತ್ತುಗಳು ಅದಾವ. ಅದಕ್ಕೆ ಸಾಮವೇದ ಛಾಂದೋಪನಿಷತ್ತಿನಲ್ಲಿ ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳುವಲ್ಲಿ ಏಕಂ ಏವ ಅದ್ವಿತೀಯಂ ಅಂತ ಪದಚ್ಛೇದ ಮಾಡುವಾಗ ಸ್ವಗತ ಸಜಾತಿಯ ವಿಜಾತಿಯ ಭೇದಗಳು ಆತ್ಮನಲ್ಲಿ ಇಲ್ಲ. ಇಷ್ಟ ಅಲ್ಲ. ಆ ಸಾಮವೇದ ಛಾಂದೋಪನಿಷತ್ತ ಇವೆಲ್ಲ ನಮಗೇನು ಗೊತ್ತ್ರಿ ಅಂದ್ರೆ ನಿನಗೇನು ಗೊತ್ತೈತಿ? ನಿಜಗುಂಡ್ರಿಗೆ ಗೊತ್ತೈತೆ ತಗೋ ಹಂಗಾರೆ ಇಲ್ಲೇ ತಗೋ, ಇಲ್ಲೇ ನಿನ್ನ ಮನೆ ಮೂಲ್ಯಾಗ ಜೇನು ಹುಡುಕ್ಯಾಡಿ ಕೊಡ್ತೀನಿ. ಆಗ ಗುಡ್ಡಕ್ಕೆ ಹೋಗೋ ದೊರತು ಬೇಡ, ಹೌದಿಲ್ಲ? ನಿಜಗುಂಡ್ರು ಏನು ಹೇಳ್ತಾರೆ? ಸ್ವಗತಾದಿ ಭೇದವಾತ್ಮನೋಳು ಇಲ್ಲ. ಎಂತೆನೆ ಅಂದರೆ ಹೇಗಂದರೆ ಗಗನದಂತೆ ನಿರವಯವನಾಗಿ ಅಂತ ಹೇಳ್ಯಾರ ನೋಡು. ಸ್ಪಷ್ಟವಾಗಿ ಹೇಳ್ಯಾರ ನಿಂತ್ಕೊಂಡು. ಸ್ವಗತಾದಿ ಭೇದ ಆತ್ಮನೋಳು ಇಲ್ಲ. ಎಂತೆನೆ ಅದು ಹೇಗಪ್ಪ ಅಂತ ಕೇಳಿದರೆ ಗಗನದಂತೆ. ಗಗನ ಅಂದ್ರೆ ಆಕಾಶಕ್ಕೆ ಏನಾರ ಬಾಯಿ ಕೈಯ ಕಾಲ ಅದಾವ ಏನಿಲ್ಲ. ಗಗನದಂತೆ ನಿರವಯವನಾಗಿ ಅವಯವಗಳೇ ಇಲ್ಲ. ನಾನು ಹಿಂಗದೆ ಅಂತ ಆತ್ಮ ಸ್ವರೂಪದ ಸ್ಥಿತಿ ಹಿಂಗೆ ಅವ ಹಿಂಗೆ ತಿಳ್ಕೊಂಡಿರ್ತಾನೆ. ಮತ್ತು ಅವ ಮಾಡ್ತಾನೆ ಹೆಂಗೆ ಅಂದ್ರೆ ಮಾಡ್ಯಾನ ಎದಕ್ಕೆ ಮಾಡಾವಿ ನಾವು? ನಿನಗೇನಾರ ಬೈಬೇಕಾದ್ರೆ ಬಾಯ್ಬೇಕು, ನೀನು ಹೊಡಿಬೇಕಾದ್ರೆ ಕೈಬೇಕು, ನೀನು ಒದಿಬೇಕಾದ್ರೆ ಕಾಲ್ಬೇಕು. ಏನೂ ಇಲ್ಲ ಮತ್ತೆ ಹಂಗೆ. ಅದಕ್ಕೆ ಸ್ವಗತಾದಿ ಭೇದವಾತ್ಮನೋಳಿಲ್ ಎಂತನೇ ಗಗನದಂತೆ ನಿರವಯವನಾಗಿ. ಆತ್ಮ ನಿರವಯವ ನಿಷ್ಕ್ರಿಯ. ಮತ್ತೇನು ಮಾಡ್ತಾನವ? ಅದಕ್ಕೆ ಭಗವದ್ಗೀತೆ ಹೇಳ್ತದ ಯಶ್ಚನಾಹಂ ಕೃತೋ ಭಾವೋ ಬುದ್ಧಿರಿ ಯಶ್ಚನ ಲಿಪ್ಯತೆ. ಬುದ್ಧಿಯೂ ಕೂಡ ಅಂಟುವುದಿಲ್ಲ ನಾ ಮಾಡಿದಿನಲ್ಲ. ಹೆಂಗ ಮಾಡ? ಯಾಕ ಆತ್ಮನಿಷ್ಠ ಬಂದುಬಿಟ್ಟಿರ್ತದೆ, ದೇಹಾತ್ಮ ಬುದ್ಧಿ ಹೋಗಿಬಿಟ್ಟಿರ್ತದೆ ಜ್ಞಾನ ಆದಮೇಲೆ. ಹೇಳ್ತಾನೆ ಅಂದ ಮೇಲೆ ಮಾಡಿದೇನು ಬಿಟ್ಟೆನು ಅಂತ ಎಲ್ಲಿದಾವ? ಇಲ್ಲ. ನಿಶ್ಚನಾಹಂ ಕೃತೋ ಭಾವ ಬುದ್ಧಿ ನಿಶ್ಚನ ಇರ್ತದೆ. ಹತ್ವಾಪಿ ಸೈಮಾನ್ ಲೋಕಾನ್ ದೊಡ್ಡದೊಂದು ಮಾತು ಹೇಳ್ಯಾನದ್ರಾಗ. ಹತ್ವಾಪಿ ಸೈಮಾನ್ ಲೋಕಾನ್ ಅಂದ್ರೆ ಏನು? ಈ ಲೋಕ ಐತಲ್ಲ, ಈ ಜಗತ್ತು, ಈ ಜಗತ್ತನ್ನೆಲ್ಲ ಕೊಂದು ಉಗಿದ್ರು, ಒಂದನ್ನು ಬಿಡಲಾರ್ದು ಒಬ್ಬರನ್ನು ಬಿಡಲಾರ್ದು ಎಲ್ಲರನ್ನು ಸಂವಾರ. ಯಾವ ಪರಶುರಾಮ ಹೆಂಗೆ ಮಾಡಿದ್ದ? ಕ್ಷತ್ರಿಯ ಕುಲವನ್ನೆಲ್ಲ 21 ಸಲ ಸಂವಾರ ಮಾಡಿಬಿಟ್ಟ. ಹಂಗೆ ಇನ್ನು ಮತ್ತೆ ಅರ್ಧಂಬರ್ಧ ಬರೀ ಕ್ಷತ್ರಿಯ ನಷ್ಟ ಮಾಡ್ಯಾನ ನಾವು. ಆದ್ರೆ ನೀ ಯಾರನ್ನೂ ಬಿಡಬೇಡ, ಒಟ್ಟು ಫುಲ್ ಸಂಹಾರ ಮಾಡಿಬಿಡು. ಆದರೂ ಹಂತಿ ನನಗೆ ಪದ್ಧತಿ, ನೀ ಕೊಂದವನಲ್ಲ, ಅದಕ್ಕೆ ಸಂಬಂಧನೂ ಇಲ್ಲ. ಗೀತಾ ಹೇಳಕ್ಕಿದಕ್ಕೆ ಪ್ರಮಾಣ ಅಂದ್ರೆ ಯಾಕಂದ್ರೆ ಅವಾಗ ಅಭಿಮಾನ ಇಲ್ಲ. ನಾ ಮಾಡಿದ್ದೇನೆ ಅನ್ನೋ ಅಭಿಮಾನ ಎಲ್ಲೈತಿ? ಇಲ್ಲ. ಆದ್ದರಿಂದ ಆಗಾಮಿ ಕರ್ಮವು ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ. ಅಜ್ಞಾನಿ ಅಭಿಮಾನ ಮಾಡ್ತಾನ, ಅಂಟ್ಕೋತಾನ. ಜ್ಞಾನಿಗೆ ಅದರ ಅಭಿಮಾನ ಇಲ್ಲ, ಆದ ಅವ್ನು ಸಂಬಂಧ ಆಗುವುದಿಲ್ಲ. ಅದಕ್ಕೆ ಪದ್ಮಪತ್ರ ಮೀಮಾಂಬಸ ಅಂತ ಹೇಳ್ತೈತಿ. ಕಮಲ ಪತ್ರದಂತೆ ನಿರ್ಲಿಪ್ತನಾಗಿರುತ್ತಾನೆ. ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ, ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ. ಹಿಂಗ ಆದರೂ ಕೆಲವರು ಇನ್ನೂ ಒಂದೊಂದು ಏನು ಮಾಡ್ತಾರಂದ್ರೆ, ಅದು ಇದನ್ನು ಹೋಗಿ ತನಗರ ಜ್ಞಾನ ಆಗಿಲಿ ಸಿಗಬೇಕು, ಸಿಗ್ಬೇಕು. ಎಲ್ಲಿ ಜ್ಞಾನ ಇಲ್ಲಿ ದೂರ. ಆದರೂ ನಾ ಜ್ಞಾನಿ ಅಂತೇಳಿ ಮನಸ್ಸು ಬಂದಂಗೆ ಕುಣಿತಾನ ಒಬ್ಬೊಬ್ಬ. ಸಾಕು ಭೂಷಣರು ಅಂಥವ್ರ ಬಗ್ಗೆ ಏನು ಹೇಳ್ತಾರಂದ್ರೆ,
ಕೊರಳುದ್ದೆ ನೆಲದಿ ಹೂಳಿಸಿಕೊಂಡು ಗಗನ ಪರ್ಯಂತರ ಹಾರುತಿಹನಂತೆ ಬಾಯ ಬ್ರಹ್ಮವ ನುಡಿದು ಅನುಭವವಿಲ್ಲದೆ ಮಾಯಾಮೋಹಿಗೆ ಮೋಕ್ಷ ಎಂದೆಂದಿಗಬಹುದೇ. ಸರ್ಪಭೂಷಣರು ಮಾತು ಜರ ಬಿಡಿಸ್ತವ. ಅವ್ರು ಉದಾಹರಣೆ ಏನು ಕೊಡ್ತಾರ, ಹಿಂಗೆ ಕೆಲವರು ನಾವು ಜ್ಞಾನಿಗಳದೇವ ಅಂತೇಳಿ ಮನಸ್ಸು ಬಂದಂಗ ವ್ಯವಹಾರ ಮಾಡ್ತಾರ. ಅವರು ಮಾಡಬಾರ್ದೆಲ್ಲ ಮಾಡ್ತಾರೆ, ಆದ್ರೆ ಅದು ಬಿಟ್ಟಿದ್ದಲ್ಲ. ಅದಕ್ಕೆ ಅವ್ರು ಸರ್ಪಭೂಷಣ ಅಂತಾರ, ಕೊರಳುತ್ತ ನೆಲದಿ ಹೂಳಿಸ್ಕೊಂಡು ಅವನ್ನ ಕುತ್ತಿಗೆ ಮಠ ಹೂದಾರ ನೆಲದಾಗ ಇಟ್ಟು ಸಿಕ್ಕೊಂಡಾರ ಒಳಗೆ. ಅತ್ತಾರ ಏನಂದ್ರು, ನಾ ಆಕಾಶದಾಗ ಹಾರಾಡಕತ್ತೀನಿ, ಈಗ ನಾ ಆಕಾಶದಾಗ ಹಾರಾಡಕತ್ತೀರಪ್ಪ ತನತ್ತ. ಅದು ಏನು ಮಾಡ್ತೀನಿ ಹೇಳಿ, ಕೆಟ್ಟ ಸಿಗ್ಬಿದ್ದ. ಅದಕ್ಕೆ ಅಂದ್ರೆ ಏನು ಅದು ಮುಂದೆ ಬಿಟ್ಟದ್ದಲ್ಲ ತಿಳಿತಾ. ಜ್ಞಾನ ಆದ ಮೇಲೆ ಅವ ಇಂಥ ಗೋಜಿಗೆ ಹೋಗೋದು ಇಲ್ಲ. ಹೆಂಗಾರ ಎಲ್ಲ ತೋಡಿರ್ತದೆ, ಇದ್ದದ್ದನ್ನು ಬಿಟ್ಟು ಹೊರಟಿರ್ತಾನೆ. ಏನು ತೋಡಿ ಇದನ್ನು ತೋಡಿ ಏನು ಮಾಡ್ಯಾನ. ಅದಕ್ಕಾಗಿ ಇರಲಿ ಅಂದರೆ ಈ ಆಗಾಮಿ ಕರ್ಮದ ಬಗ್ಗೆ ಇಲ್ಲಿ ತನಕ ಹೇಳಿದ್ವಿ ನಾವು. ಏನು ಉಳಿತು, ಏನೇನು ಉಳಿತು ಅಂದ್ರೆ ಸಂಚಿತ ಕರ್ಮ ಕಡಿದು, ಹೌದಲ್ಲ. ಪ್ರಾರಬ್ಧ ಹೇಳವೆ ಈಟೋ ತನ ಇದು ಕ್ರಿಯಾಮಾಣ ಕರ್ಮ, ಅದು ನಿಷ್ಕ್ರಿಯ ನಿರವಯವದಾನ, ಆದ್ದರಿಂದ ಸಂಬಂಧ ಇಲ್ಲ ಅಂತ ಇದು ಹೇಳಿದ್ವಿ. ಅದು ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತೈತೆ ಅನ್ನೋದಕ್ಕೆ ಭಗವದ್ಗೀತಾ ಮೊದಲಾದ ಎಲ್ಲ ದೊಡ್ಡ ದೊಡ್ಡ ಪ್ರಮಾಣಗಳನ್ನು ಕಟ್ಕೊಂಡು ಬಂದೇವೆ ಎಲ್ಲ, ಹೌದಲ್ಲ. ಅದಕ್ಕೆ ಸಂಚಿತ ಕರ್ಮ ಅಂತ ಏನೈತಲ್ಲ, ಸಂಚಿತ ಕರ್ಮ ಅನ್ನೋದು ಇದು ಸಂಚಿತ ಕರ್ಮ ತರ ಅದಕ್ಕೆ ತರ ಅದರ ಗೊತ್ತಾನೆ. ಸಂಚಿತ ಕರ್ಮ ಅಂದ್ರೆ ಹಿಂದಿನ ಅನೇಕ ಕೋಟಿ ಜನ್ಮಗಳೇನು ಆಗಿ ಹೋಗ್ಯಾವ ನಮಗೆ, ಆ ಎಲ್ಲ ಜನ್ಮಗಳಲ್ಲಿ ಕರ್ಮ ಮಾಡ್ಕೋತ ಬಂದಿರ್ತಾನೆ. ಬೇಡ ಅದ ನೀನು ಇದೆಲ್ಲ ಯಾವ ಜನ್ಮ ಇತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಸಂಶಯ ಬಂದರೆ ಈಗ ನಿನಗೆ ಹೇಳ್ತಂತ. ಈಗ ಒಬ್ಬ ನೌಕರಿ ಮಾಡ್ತಾನೆ, ಹೌದಿಲ್ಲ. ಅವನು ನೌಕರಿ ಮಾಡ್ತಾನೆ, 1 ಲಕ್ಷ ರೂಪಾಯಿ ಪಗಾರ ಐತೆ, ಹೌದಿಲ್ಲ. 1 ಲಕ್ಷ ಪಗಾರ ಏನು ಭಾಳ ಇಲ್ಲ. ಈಗ 1 ಲಕ್ಷ ಅಂದ್ರೆ 1 ಕೋಟಿ ಗಳಿಸವನು ಅದ ಹೇಳ್ತಾ. ದಿನ 1 ಕೋಟಿ, ದಿನ ಮತ್ತು 10 ತಿಂಗಳಿಗೆ ಅದು ಇರಲಿ ಅಂತೂ 1 ಲಕ್ಷ ರೂಪಾಯಿ ಬೇಡ. ಅದೇ ನೀನು 50,000 ತಗೋ, ಹೌದಿಲ್ಲ. 50,000 ಐತೆ ಅಂತ ತಿಳ್ಕೊ, 50,000 ಐತೆ ಪಗಾರ, ಮತ್ತು ನಿನ್ನ ಖರ್ಚು ಎಷ್ಟೈತಿ 10,000 ರೂಪಾಯಿ. ತಿಂಗಳ ನಿಮ್ಮ ಮನೆ ಖರ್ಚು ಎಷ್ಟ 10,000, 40,000 ಉಳಿತಾ ಇಲ್ಲ. ಪ್ರತಿ ತಿಂಗಳ 40,000 ಉಳಿತೈತಿ. ಹಿಂಗೆ ನಿನಗೆ ಎಷ್ಟು 20-30 ವರ್ಷ ಆಯ್ತು ನೀನು ನೌಕರಿ ಮಾಡ್ಕೋತ ಬಂದ, ಎಷ್ಟು ಬಾಳೆ ಹಾಕೋತ ಬಂದವ್ರು ಅಕ್ಕ. ಹಿಂಗೆ ಹೆಂಗೆ ರೊಕ್ಕ ಬಾಳೆ ಹಾಕೋತ ಬಂದ, ಹಂಗೆ ಹಿಂದಿನ ಜನ್ಮದಲ್ಲಿ ಇಟ್ಟು ಜನ್ಮಗಳು ಬಂದ ಹೋಗ್ಯಾವ. ಆ ಕರ್ಮ ಬಾಳೆ ಹಾಕೋತ ಸಂಗ್ರಹವಾದ ಕರ್ಮಕ್ಕೆ ಸಂಚಿತ ಕರ್ಮ ತಾನೆ. ಹಿಂಗೆ ಬಾಳೆ ಹಾಕೋತ ಬಂದದ್ದು ಸಂಚಿತ ಕರ್ಮ. ಈ ಸಂಚಿತ ಕರ್ಮ ಅದು ಬ್ಯಾಲೆನ್ಸ್ ಅದ, ಹೌದಲ್ಲ. ಅದು ಏನು ಮಾಡ್ತೈತಿ ಅಂದ್ರೆ ಮುಂದೆ ಜನ್ಮ ನಿನಗೆ ಕೊಡೋದಿರ್ತೈತೆ ಅದು. ಅದಕ್ಕಾಗಿ ಅದು ಸಂಗ್ರಹ ಮಾಡಿಕೊಂಡು ವಾಳೆಯಾಗಿ ಎಷ್ಟೋ ಜನ್ಮಗಳಿಂದ ಸಂಗ್ರಹ ಹಾಕೋತ ಬಂದೈತಿ. ಎಲ್ಲಿರ್ತದೆ ಇಷ್ಟೆಲ್ಲ ಎಷ್ಟೋ ಲಕ್ಷ ಕೋಟಿ ಜನ್ಮಗಳಲ್ಲಿ ಅಲ್ಲ, ಅದು ಆ ಕರ್ಮಗಳನ್ನೆಲ್ಲ ಒಳೆ ಮಾಡಿಕೊಂಡು ಎಲ್ಲಾರು ಕೂತೈತೆ ಅದ. ಎಲ್ಲೈತಿಪ್ಪ ಯಾರಿಗೊತ್ತು ಮಾರ ಇಟ್ಟೆಲ್ಲ ಅಂದರೆ ಅಜ್ಞಾನ ಐತಲ್ಲ, ಅಜ್ಞಾನದ ಆವರಣ ಶಕ್ತಿಯನ್ನು ಆಶ್ರಯ ಮಾಡ್ಕೊಂಡಿರ್ತೈತೆ.
ಆ, ಅಜ್ಞಾನದ ಆವರಣ ಶಕ್ತಿಯನ್ನು ಆಶ್ರಯ ಮಾಡಿಕೊಂಡು ಸಂಚಿತ ಕರ್ಮ ಬರುತ್ತದೆ. ನಿನಗೆ ಅಡ್ರೆಸ್ ಬೇಕಾದ್ರೆ ಹೋಗಿ ಭೇಟಿ ಆಗೋದಿದ್ರೆ ಡೋಂಟ್ ವರಿ. ಆದರೆ ಯಾಕೆ ಅಲ್ಲೇ ಐತಿ ಅಂತಂದ್ರೆ ಅದಕ್ಕೆ ಪ್ರಮಾಣನೂ ಐತಿ. ಪ್ರಮಾಣ ಕೊಟ್ಟ ಹೇಳ್ತಾರೆ ತಿಳಿನಿಲ್ಲ. ಅದಕ್ಕೆ ಪ್ರಮಾಣ ಏನಪ್ಪ ಅಂದರೆ ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾಂತಿ ಕಥಂ ಪ್ರಬೋಧಾ ಸ್ವಪ್ನ ಕರ್ಮವತ್. ಹಿಂಗೆ ಕಾಣಿಸ್ತದೆ. ಹರಿ ಹರಿ ಹುರುಪ್ ಬಂದ ಇದು ಕರೆಂಟ್ ಹೋಗುತ್ತೆ, ಕರೆಂಟ್ ಹೋಗುತ್ತೆ, ಕಟ್ ನೋಡಿ ಸರ ಹೊಡಿಯ ಹೋಗ್ಯಾನ ಹೋಗ್ಯಾನ ಕೇಳಿ ಅಲ್ಲ ಹಲೋ. ಆಯ್ತು. ಏನು ಹೇಳ್ತಾ ಇದ್ಯಾ ಗೊತ್ತಾ? ಯಾರಿಗೆ ಗೊತ್ತು ಏನು ಹೇಳ್ತಿದ್ದೆ? ಅಂದರೆ ನಾನು ಸಂಚಿತ ಕರ್ಮದ ಬಗ್ಗೆ ಹೇಳ್ತಿದ್ದೆ. ಆ ಸಂಚಿತ ಕರ್ಮದ ಬಗ್ಗೆ ಅಹಂ ಬ್ರಹ್ಮೇತಿ ವಿಜ್ಞಾನ ಅದು ಎಷ್ಟೋ ಕೋಟಿ ಇದರಿಂದ ಸಂಗ್ರಹವಾಗಿ ಬಂದಿದೆ ಅಂತ ಹೇಳಿದ್ದೆ. ಅದು ಕೂಡಿ ಹಾಕಿ ಸಂಗ್ರಹವಾದದ್ದು ಮತ್ತೆ ಎಲ್ಲಿರ್ತದೆ? ಆವರಣ ಶಕ್ತಿಯನ್ನು ಆಶ್ರಯ ಮಾಡ್ಕೊಂಡಿರ್ತದೆ. ಅದಕ್ಕೆ ಆವರಣ ಶಕ್ತಿಯಲ್ಲಿ ಐತೆ ಅನ್ನೋದಕ್ಕೆ ನಾನು ಒಂದು ಪ್ರಮಾಣ ಕೊಡ್ತೀನಿ. ಅದಕ್ಕೆ ಏನತ್ತ ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾಂತಿ ಪ್ರಬೋಧಾತ್ ಸ್ವಪ್ನ ಕರ್ಮವತ್. ಏನಂತಾರೆ ಅಂದರೆ ಅಹಂ ಬ್ರಹ್ಮೇತಿ ವಿಜ್ಞಾನ ಅಂದರೆ ಯಾವಾಗ ನಮಗೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಯ್ತೋ, ಅಹಂ ಬ್ರಹ್ಮಾಸ್ಮಿ ಅಂತ ಯಾವಾಗ ಜ್ಞಾನ ಆಯ್ತಲ್ಲ, ಆ ಸಮಯದಲ್ಲಿ ಅಹಂ ಬ್ರಹ್ಮೇತಿ ವಿಜ್ಞಾನ ಜ್ಞಾನ ಆಯ್ತು ಅಂದ ಕೂಡಲೇನ ಆ ಜ್ಞಾನ ಏನು ಮಾಡ್ತದ? ಮೊಟ್ಟ ಮೊದಲು ಅದನ್ನು ಬಗೆಹರಿಸ್ತದೆ. ಯಾವುದನ್ನು? ಸಂಚಿತಕ್ಕೆ ಗಂಟು ಬೀಳ್ತದೆ. ಸಂಚಿತ ಅಂದ್ರೆ ಅರ್ಥಾರ್ಥ ಆವರಣವನ್ನು ನಾಶ ಮಾಡೋದದು. ಏನು? ಆವರಣ ಏನಾಗೈತಲ್ಲ, ಗೀತೆಯಲ್ಲಿ ಏನಿಲ್ಲ, ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಅಂತ ಮೋಹಕ್ಕೆ ಒಳಗಾಗಿ ನಾವು ಯಾಕಾಗೇವಿ ಇದೆಲ್ಲ? ಅದು ಆವರಣ ಮಾಡಿದ್ದರಿಂದಲೇ ಆಗೈತಿ ಇದು ಪರಿಸ್ಥಿತಿ. ಅದಕ್ಕೆ ಮಟ್ಟದಲ್ಲಿ ಜ್ಞಾನ ಆದ್ಕೊಂಡು ಏನು ಮಾಡ್ತದೆ? ಆವರಣವನ್ನು ನಾಶ ಮಾಡ್ತದೆ. ಅದಕ್ಕೆ ಆವರಣ ಭಂಗಾರ್ಥ ವೃತ್ತಿ ಅಂತ ವೃತ್ತಿಯ ಪ್ರಯೋಜನ ಕೂಡ ಅದ. ಮೊಟ್ಟ ಮೊದಲು ಆವರಣ ಶಕ್ತಿಯನ್ನು ನಾಶ ಮಾಡ್ತದೆ. ಆವರಣ ಶಕ್ತಿ ನಾಶ ಮಾಡ್ತಂದ್ರೆ ಈ ಸಂಚಿತ ಕರ್ಮದ ಎಷ್ಟೋ ಕೋಟಿ ಜನ್ಮಗಳಿಂದ ಇದ್ದಂಥ ಸಂಚಿತ ಕರ್ಮದ ರಾಶಿ ಅದರಾಗ ಇರ್ತೈತಿ. ಅದಕ್ಕೆ ಬೆಂಕಿ ಹಚ್ಚಬೇಕಲ್ಲ. ಮುಂದಿನ ಜನ್ಮಕ್ಕೆ ಏನು ಬ್ಯಾಗ ಹಿಟ್ಟ ಇಲ್ಲ, ರೊಟ್ಟಿ ಎಲ್ಲಿದು ಮಾಡ್ತಿ? ಹೌದಿಲ್ಲ? ಕರ್ಮ ಇದ್ರನ್ನ ಜನ್ಮ ಬೇಕು ಬರ್ಬೇಕಲ್ಲ. ಒಟ್ಟು ಬಗೆಹರಿಸ್ಬಿಟ್ಟಿರ್ತೈತೆ ಅಲ್ಲಿ. ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಮ್ಯ ಅಂತ ಅಂದ್ರೆ ಏನೇನು ಉಳಿಲಾರ್ದಂಗೆ ಮುಗಿಸಿಬಿಟ್ಟಿರ್ತೈತೆ.
ಇರೋದೇ ಇಲ್ಲೇನೋ ಹ್ಯಾಂಗ ಕೇಳಿದ್ರೆ ಉದಾಹರಣೆ ಕೊಡ್ತೈತೆ ಅದು ಸ್ವಪ್ನ ಕರ್ಮವತ್ ಅಂತೇಳಿ. ಸ್ವಪ್ನ ಕರ್ಮವತ್ ಅಂದ್ರೆ ಸ್ವಪ್ನದೊಳಗೆ ಕನಸುಗಳು ಏನೇನೋ ನಿಮ್ಮ ಮನೆಗೆ ತುಡುಗರು ಬಂದಿದ್ರು ರಾತ್ರಿ ತುಡುಗರು ಬಂದಿದ್ರು ಕರೆ ಕರೆ ಅಲ್ಲ ಕನಸಿನಾಗ ತುಡುಗರು ಬಂದಿದ್ರು. ತುಡುಗರು ಬಂದು ಬಡಗಿ ತಗೊಂಡು ತಿಜೋರಿ ಕೀಲಿ ಕೊಡ್ತೇ ಇಲ್ಲ ತಿಳಿ ಬಡಗಿಲು ಒಂದು ಸೌಂಡ್ ಹೊಡಿಲಕತ್ತಾರ. ಏಯ್ಯಪ್ಪ ಒದ್ದಾಡ್ತಾನ ಕೊಡ್ತೇ ಇಲ್ಲ ತಿಜೋರಿ ಕೀಲಿ ಕೈ ಕೊಡ್ತಿಲ್ಲ. ಅದು ಹೊಡೆದು ಅಯ್ಯೋ ಎಷ್ಟು ತ್ರಾಸ ನೋಡತ್ತೆ. ಕಕ್ಕನ ಎತ್ತರ ಆಗ್ಬಿಡ್ತ. ಎತ್ತರ ಆದ ಕೂಡಲೇನ ತುಡುಗರು ಇಲ್ಲ, ಬಡಗಿನೂ ಇಲ್ಲ, ಹೊಡೆದೂ ಇಲ್ಲ, ಎಲ್ಲ ಮಠ ಮಾಯ್. ಹೌದಲ್ಲ? ಹಂಗ ಜ್ಞಾನನು ಜಾಗೃತ ಆಯ್ತಂದ್ರೆ ಇದೇನು ಎಷ್ಟು ದುಃಖ, ಆ ದುಃಖ, ಈ ದುಃಖ, ಸುಡುಗಾಡ ದುಃಖ ಎಲ್ಲ ಅಸಲು ಪ್ರಬೋಧ ಅಂತಂದ್ರೆ ಜಾಗೃತವಾಗುತ್ತದೆ. ಅದಕ್ಕೆ ದೃಷ್ಟಾಂತದಲ್ಲಿ ಜಾಗೃತವಾಗುತ್ತೆ. ಇದು ಜ್ಞಾನ ಎಂಬ ಜಾಗೃತ ಆಯ್ತು ಅಂದ್ಕೊಳ್ಳೇನ. ಈ ಕನಸು ಇದು ಈಗ ಇದ್ದ ನಡೆದು ಕನಸಿನಾಗ ನಡೆದ ಈಗ ಈ ಕನಸು ನಾಶ ಆಗಿಬಿಡ್ತದೆ. ಏನು ಇದರ ಸುಖನ ಇತ್ತು, ದುಃಖನ ಇತ್ತು, ಏನೇನೋ ಇತ್ತು, ಎಲ್ಲ ಹೋಗ್ಬಿಡ್ತಲ್ಲ. ಆ ರೀತಿ ಜ್ಞಾನ ಏನು ಮಾಡ್ತು, ಸಂಚಿತ ಕರ್ಮವನ್ನೆಲ್ಲ ಹಿಂಗೆ ನಾಶ ಮಾಡಿಬಿಡುತ್ತದೆ ಅಂತ. ಈ ರೀತಿ ಹಿಂಗೆಲ್ಲ ಮೂರು ಕರ್ಮಗಳು ಹೇಳಿದಿವಲ್ಲ, ಎಲ್ಲೆಲ್ಲಿರ್ತಾವೆ ಅವ್ರದ್ದು ಏನೇನು ಟಿಪ್ಪಣಿ ಸಮ. ಇನ್ನು ಮುಂದೆ 90ನೇ पूर्व जो प्रायश्चित से संपूर्ण अशुभ कर्म का नाश होवे. ಏನು ಹೇಳಿದ್ರು? ಪ್ರಾಯಶ್ಚಿತ್ತದಿಂದ ಸಂಪೂರ್ಣ ಅಶುಭ ಕರ್ಮ का नाश होवे. सो वार्ता बने. ಅವ್ನು ಪೂರ್ವ ಪಕ್ಷಿ ಹೇಳಿದ್ದಿಂಗ ಪ್ರಾಯಶ್ಚಿತ್ ಮಾಡಿಕೊಂಡ್ರೆ ಅಶುಭ ಕರ್ಮ ಪಾಪ ಕರ್ಮ ನಾಶ ಅಂತೇಳಿ. ಆದರೂ ಈ ಮಾತು ಸಂಭವಿಸೋದಿಲ್ಲ ಅಂತ ಹೇಳ್ತಾರೆ. अनंत कर्म के जो अशुभ कर्म है तिनका एक जन्म विषय प्रायश्चित बने नहीं. ಎಷ್ಟೋ ಕೋಟಿ ಜನ್ಮಗಳ ಕಳೆದೋಗ್ಯಾವ. ಅದೆಲ್ಲ ಮಾಡಿದ ಕರ್ಮ ಈಗ ಬರೀ ಒಂದು ಪ್ರಾಯಶ್ಚಿತ್ ಮಾಡ್ಕೊಂಡ್ರೆ ಹೋಗ್ತೈತೆ ಅಂದರೆ ಅಂತ. गंगा स्नान ईश्वर का नाम उच्चारण से आदि लेके सर्व पाप का नाशक जो साधारण प्रायश्चित कहे सो भी ज्ञान के ही साधन है. ಅವು ಕೂಡ ಏನಾಗ್ತಾವ, ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ್ಕನ ಸಾಧನ. ಯಾತೆ ಸರ್ವ ಪಾಪ ಕೆ ನಾಶಕ ಯಾತೆ ಜ್ಞಾನ ಸೇ ಹಿ ಸರ್ವ ಪಾಪ ಕಾ ನಾಶ ಹೋವೆ. ಆದ್ದರಿಂದ ವೇದಾಂತಗಳೇನು ಹೇಳ್ತಾರೆ, ಜ್ಞಾನ ಆಯ್ತಂದ್ರೆ ನೀ ಪಾಪ ಇರಲಿ ಪುಣ್ಯ ಇರಲಿ ಎಲ್ಲ ನಾಶ ಹೋಗ್ತೈತಿ. ಜ್ಞಾನ ಆಗಬೇಕು ಮಾತ್ರ. 91ನೇ अंक पूर्व कया जो नित्यानित्य कर्म के करने ते जो क्लेश होवे. पूर्व कया जो अंದ್ರ ಇಲ್ಲಿ नेन्द्र ज्ञान से सर्व पाप का नाश होवे हैं. अंದ್ರ ಈ ಕರ್ಮಗಳೇನದಾವಲ್ಲ, ಕರ್ಮ ಅಂದ್ರೆ ಕರ್ಮಕ್ಕೆ ಫಲ 4 ಅದಾವ. ಕರ್ಮಕ್ಕೆ ಫಲ 4. ಕರ್ಮ ಮಾಡೋದ್ರಿಂದ ಏನು ಫಲ ಅಂದ್ರೆ ಫಲ 4 ಅದಾವ ಅಂತ ಹೇಳೈತಿ. ಏನು ಅದಕ್ಕೆ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ ಅಲ್ಲೇನಿಲ್ಲವು. ಅಂತೂ ಈ ಕರ್ಮ ಏನು ಹೇಳ್ತಾನೆ, ನಾವು ಕರ್ಮದಿಂದನೇ ಇಟ್ಟೋತಾನೆ ಹೇಳ್ಕೊಂಡು ಬಂದಾನ. ಕರ್ಮದಿಂದನ ಮುಕ್ತಿ ಅಂತಾನೆ. ಕರ್ಮದಿಂದ ಕರ್ಮಕ್ಕೆ ಫಲ 4 ಅದಾವು ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಏನು ಅವು 4 ಫಲಗಳು? ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ ಅಂತ ಹೇಳಿ 4. ಅದಕ್ಕೆ ನಿಜಗುಂಡ್ರು ಏನು ಮಾಡ್ಯಾರಂದರೆ, ತಿರುಗಿ ನಾನು ನಿಜಗುಂಡ್ರೆ ಬರ್ತೇನೆ, ಅದನ್ನು ಇದನ್ನು ಎರಡೂ ಹಿಂಗೆ ಅಂತ. ಘಟಪುರ ತಂಡುಲ ಮಕುರವೆಂಬಿವನೇ ಅಂತ ನಿಜಗುಂಡ್ರು ಹೇಳ್ಯಾರ. ಗೊತ್ತಾತ ಇಲ್ಲ?
ಯಾಕಂದ್ರೆ ಆ ಟಚಿಂಗ್ ಫೋನ್ ಇರ್ತಾವಲ್ಲ ಬರೀ ಬರೀ ಟಚ್ ಮಾಡಿದ್ರೆ ಬಂದ್ಬಿಡ್ತೈತೆ ಅದೀಗ ಅಂತೇಳಿ ಹಂಗೆ ಏನಂದರೆ ಘಟ ಪುರ ತಂಡುಲ ಮಕುರವೆಂಬು ಈ ನಾಲ್ಕಕ್ಕೂ ನಾಲ್ಕು ಅಂದ್ರೆ ಈಗ ನೋಡು ಉತ್ಪಾದ್ಯ ಅಂತ ಹೇಳಿದ್ರೆ ಅವರು ಅದಕ್ಕೆ ನಿಂತ್ಕೊಂಡು ಏನು ಉದಾಹರಣೆ ಕೊಟ್ಟರೆ ಘಟ ಅಂತ ಉದಾಹರಣೆ ಕೊಟ್ಟಾರೆ. ಅಂದ್ರೆ ಏನಾದ್ರ ಅರ್ಥ ಇಲ್ಲಿ ತಾಳ ಮೇಲೆ ಹತ್ಕೊಳ್ಳೋದು ಬೇಕು ಮಾತ್ರ. ಘಟ ಐತಿ ಮತ್ತು ಅದಕ್ಕೆ ಇಲ್ಲಿ ಉತ್ಪಾದ್ಯ ಹೆಂಗೆ ಹಚ್ಚೋದು ಅಂದ್ರೆ ಕುಂಬಾರನ ಕರ್ಮದಿಂದ, ಕರ್ಮ ಏನು ಮಾಡ್ತಾನಲ್ಲ ಕ್ರಿಯಾ ಕೆಲಸ, ಕುಂಬಾರನ ಕರ್ಮದಿಂದ ಘಟ ಉತ್ಪತ್ತಿ ಆಗುತ್ತದೆ. ಹೌದಲ್ಲ? ಅದಕ್ಕಾಗಿ ಅಲ್ಲಿ ಕುಂಬಾರ ಮಾಡೋ ಕೆಲಸ ಏನು? ಗಡಿಗೆ ತಯಾರು ಮಾಡೋದು. ಅದಕ್ಕೆ ನಿಂತ್ಕೊಂಡ್ರೆ ಘಟ ಅಂತ ಕೊಟ್ರ ಅಲ್ಲಿ ಹೇಳ್ತಾ. ಮತ್ತಿನ್ನು ಉತ್ಪಾದ್ಯ ಆದಮೇಲೆ ಪ್ರಾಪ್ಯ. ಪ್ರಾಪ್ಯ ಅಂದ್ರೆ ಹೋಗಿ ಮುಟ್ಟೋದು. ಅದಕ್ಕೆ ಗಮನ ರೂಪ ಕರ್ಮದಿಂದ ಗ್ರಾಮ ಪ್ರಾಪ್ತಿ. ಈಗ ನೀನು ನಡ್ಕೋತ ಹೋಗಿ ಅಂದ್ರೆ ಯಾವುದೋ ಒಂದು ಗ್ರಾಮ ಪ್ರಾಪ್ತಿ ಆಕೈತಿ. ಹೌದಲ್ಲ? ಅದಕ್ಕೆ ಘಟ ಪುರ ಅಂದ್ರೆ ಅದಕ್ಕೆ ಪುರ ಅಂದ್ರೆ ಪಾಂಡ್ರಪುರ, ಸೋಲಾಪುರ ಹಿಂಗೆ ಇರ್ತಾವಲ್ಲ ಅವು ಪುರ. ಪುರ ಅಂದ್ರೆ ಊರು ಹಿಂಗೆ. ಆಮೇಲೆ ಏನೈತಿ ಘಟ ಉತ್ಪಾದ್ಯ ಪ್ರಾಪ್ಯ ವೈಕಾರ ಐತಿ. ವೈಕಾರ ಅಂದ್ರೆ ವಿಕಾರ ಹೊಂದೋದು. ಅದಕ್ಕೆ ನಿಂತ್ಕೊಂಡು ಏನು ಕೊಟ್ಟಾರಂದ್ರೆ ತಂಡುಲ. ಏನು ಕೊಟ್ಟಾರ? ತಂಡುಲ. ತಂಡುಲ ತಂಡುಲ ಅಂದ್ರೆ ಏನು? ತಂಡುಲ ಅಂದ್ರೆ ಬುವ. ತಂಡುಲ ಅಂದ್ರೆ ಅಕ್ಕಿ. ಸಂಸ್ಕೃತ ಶಬ್ದ. ತಂಡುಲ ಅಂದ್ರೆ ಅಕ್ಕಿ. ಯಥಾ ತಾಂಡೂಲ ಸಂಪರ್ಕಂ ನಾರಿಕೇಳ ವಿನಶ್ಯತಿ. ಅದು ಬೇರೆ ಅಂದ್ರೆ ಅಕ್ಕಿ ಅಲ್ಲ, ಅದಕ್ಕೆ ತಂಡೂಲ ಅಂತ ಹೇಳ. ಅದ್ರಾಗ ಸಂಸ್ಕೃತದಾಗ ಏನು ಹೇಳ್ತೈತಿ? ಯಥಾ ತಾಂಡೂಲ ಸಂಪರ್ಕಂ ನಾರಿಕೇಳ ವಿನಶ್ಯತಿ ಅಂತ ಹೇಳಿ. ಏನಂದ್ರೆ ನೀ ತಂಡೂಲ ಅಂದ್ರೆ ಅಕ್ಕಿ. ಅಕ್ಕಿಯಾಗ ನೀವು ನಾರಿಕೇಳ ಅಂದ್ರೆ ನಾರಿಕೇಳಂದ್ರೆ ಹೆಣ್ಮಗಳ ಕೇಳತ್ತ ಅಲ್ಲ. ನಾರಿಕೇಳ ಅಂದ್ರೆ ತೆಂಗಿನಕಾಯಿ. ತೆಂಗಿನಕಾಯಿ ತಂದು ಅಕ್ಕಿಯಾಗಿಟ್ರ ನೀನು ದೇವ್ರಿಗೆ ಕಾಯಿ ಹೊಡಿತದ. ಕಾಯಿ ಹೊಡೆದು ಒಂದಿಷ್ಟು ನೀರು ಕುಡಿಬೇಕಂತ ಹೇಳಿ ಕೈ ಹೋಗಿರ್ತದ ನಮ್ಮದು. ಗಬಕ್ಕನ ಹಿಂದೆ ಕೈ ಬಂದ್ಬಿಡ್ತೈತಿ. ಯಾಕ? ಅದು ಮೊಸರಿನ ಗತಿ ಬೀಳಾಕತ್ತಿರ್ತೈತಿ. ಕೆಟ್ಟ ಹೋಗಿರ್ತೈತೆ ಅಂತ. ಯಾವಾಗ ಅಕ್ಕಿ ಸಣ್ಣ ಮಾಡಿದ್ರೆ ತೆಂಗಿನಕಾಯಿ ಕೆಟ್ಟು ಹೆಂಗ ಅದೇನು ಬಿಡು ಹೋಲಿ. ಅರ್ಥಾತ್ ಅಕ್ಕಿ ಏನೈತಲ್ಲ ಇಲ್ಲಿ ಅದಕ್ಕೆ ವಿಕಾರ ಅನ್ನೋ ಪದಕ್ಕೆ ಹೆಂಗ್ ಮಾಡ್ಯಾರಂದ್ರ ಅಕ್ಕಿಯನ್ನು ಕುದಿಸುವುದರಿಂದ ಬಿಡಿಸಿದ್ದ ಅಕ್ಕಿ ಮೆತ್ತಗಾಗುತ್ತದೆ, ಅರಳುತ್ತದೆ. ಹೌದಿಲ್ಲ? ಅದಕ್ಕೆ ವಿಕಾರ ಹೊಂದುತ್ತದೆ. ರೂಪಾಂತರ ಪ್ರಾಪ್ತಿ. ಮೊದಲಿನ ರೂಪ ತೆಗೆದು ಬೇರೆ ರೂಪ ಆಗೋದು. ಹೌದಲ್ಲ? ಘಟಪುರ ತಂಡುಲ ಮಕುರ ವಿಂಬುನಿ. ಮಕುರ ಅಂದ್ರೆ ಏನು ಮುಂದೆ ಹೇಳಿ ನೋಡು. ಕನ್ನಡಿ. ಕನ್ನಡಿ. ಯಾಕಂದ್ರೆ ನಿಂತ್ಕೊಂಡು ಶಾಸ್ತ್ರ ಕೇಳಿರಿ ನೀವು. ಏನು ಕೇಳಿರಿ ಅಂದರೆ ಮಕುರ ಅಂದ್ರೆ ಕನ್ನಡಿ. ಏನು? ಮಾರಿ ನೋಡ್ಕೊಳ್ಳೋ ಕನ್ನಡಿ. ಅದು ಧೂಳು ಬಿದ್ದು ಮಂಜಾಗಿಬಿಡ್ತದೆ. ಅದಕ್ಕೆ ನೀವೊಂದು ವಿಭೂತಿಯರ ಒಂದಿಟ್ಟು ಸುಣ್ಣಾರ ಏನು ಹಚ್ಚಿ ತಿಕ್ಕಿ ವಾರಿಸಿಬಿಟ್ರೆ ಜಳ 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 ಆಗಿಬಿಡ್ತದೆ. ಕನ್ನಡಿ ಏಕ್ದಮ್ ಸ್ವಚ್ಛ ಆಗಿಬಿಡ್ತೈತೆ. ಹೌದಲ್ಲ? ಇಲ್ಲಿ ಅದು ಕೇಳ್ಯಾರಂದ್ರೆ ಅಂತಃಕರಣ ಕೇಳ್ಯಾರ. ಕರ್ಮದಿಂದ ಅಂತಃಕರಣ ಶುದ್ಧವಾಗುತ್ತದೆ. ಮಲಿನವಾದ ಅಂತಃಕರಣ ಕರ್ಮದಿಂದ ಹೆಂಗ ಅದನ್ನು ತಿಕ್ಕುವ ಕರ್ಮದಿಂದ ಕನ್ನಡಿ ಹೆಂಗೆ ಸ್ವಚ್ಛಾಗಿ ಮಾರಿ ಇದ್ದಂಗೆ ಸ್ಪಷ್ಟವಾಗಿ ಕಾಣುತ್ತದೆಯೋ ಹಂಗ
ಅಂತಃಕರಣ ಶುದ್ಧವಾಗಿ ಶುದ್ಧ ಅಂತಃಕರಣದಲ್ಲಿ ನಿನ್ನ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಅದಕ್ಕೆ ಸಂಸ್ಕಾರ ಅಂತಾರ. ತಿಳಿತಾ? ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ ಇದ್ದದ್ದು ಕಡೆದಿ ಕರ್ಮದ ಫಲ ಸಂಸ್ಕಾರ. ಸಂಸ್ಕಾರ ಅಂದ್ರೆ ಈ ರೀತಿಯ ಕನ್ನಡಿಗೆ ಇದು ಕೊಟ್ರ ಆ ಅಂತಃಕರಣ ಅಂದ್ರೆ ಸಂಸ್ಕಾರ. ಅದೇ ಶಂಕರಾಚಾರ್ಯ ಹೇಳ್ತಾರೆ, ಶಮದಮಾದಿ ಸುಸಂಸ್ಕೃತ ಮನಃ. ಸಂಸ್ಕಾರ ಮನಸ್ಸಿಗೆ ನಾವು ಸಂಸ್ಕಾರ ಕೊಡಬೇಕು. ಶಮದಮಾದಿ, ಶಮ ಅಂದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಇವೆಲ್ಲ ಮಾಡಿ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ಹಿಂಗೆ ಮಾಡಿ ನಾವು ಅದನ್ನು ನಾಯಿ ಇದ್ದಂಗೆ ಐತಲ್ಲ, ಅದನ್ನು ಕಟ್ಟಿ ಈ ರೀತಿ ಅದಕ್ಕೆ ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರ ಕೊಟ್ಟರೆ ನಿಮ್ಮ ಮನ್ಯಾಗ ಹುಚ್ಚಿ ಸಹಿತ ಹೋಗಂಗಿಲ್ಲ, ಬಯಲು ಕಡೆಯೂ ಮನೆಗಿಲ್ಲ. ಇದು ನೀವು ಈ ನಾಯಿ ತಂದು ಕಟ್ಟಿ ನೋಡ್ಬೇಕು, ನಿಮಗೆಲ್ಲ ಮನೆಯೆಲ್ಲ ಹೊಲಸಿಡಿಸ್ತದೆ. ಹೌದಿಲ್ಲ? ಅದು ಸಂಸ್ಕಾರ ಇದ್ದದನ್ನು ಅದಕ್ಕೂ ಬತ್ತಂದ್ರೆ ಕುಯ್ 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 ಮಾಡಕತ್ತದ. ಅಲ್ಲಿ ನಾವು ಗೊತ್ತು ಮಾಡ್ಕೊ ಬಿಚ್ಚಿಬಿಡೋದು. ಬಿಚ್ಚಿದಾಗ ಓಡಿ ಹೊರಬೇಕು, ಹೋಗಿ ಅಲ್ಲಿ ಹೋಗಿ ಬಯಲು ಕಡೆ ಮಾಡಿ ಬಂದ್ಬಿಡ್ತದೆ. ತಿಳಿತಾ? ಯಾಕೆ ಅದಕ್ಕೆ ಸಂಸ್ಕಾರ ಕೊಟ್ಟೈತಿ. ಇದು ಇದು ಓಣಿ ನಾಯಿ, ಬೀದಿ ನಾಯಿ, ಎಲ್ಲಿ ಬೇಕಂದ್ರೆ ಅದಕ್ಕೆ ಶಮದಮಾದಿ ಸುಸಂಸ್ಕೃತ ಮನಃ ಆತ್ಮದರ್ಶನೇ ಕರ್ಣಂ. ಹಂಗೆ ನೀ ಆ ನಾಯಿಗೆ ಸಂಸ್ಕಾರ ಕೊಟ್ಟೆ ಅಂದ್ರೆ ನೀ ಹೇಳ್ದು ಕೇಳಿ ನಿನ್ನೆಲ್ಲ ಕೆಲಸ ಮಾಡ್ತೈತಲ್ಲ. ಆದ್ರೆ ಮನಸ್ಸಿಗೆ ನೀ ಸಂಸ್ಕಾರ ಕೊಟ್ಟೆ ಅಂದ್ರೆ ಏನಾಕತಿ? ಆತ್ಮದರ್ಶನೇ ಕರ್ಣಂ, ಆತ್ಮ ಸಾಕ್ಷಾತ್ಕಾರಕ್ಕದು ಸಾಧನವಾಗುತ್ತದೆ. ಅದಕ್ಕೆ ಸಂಸ್ಕಾರ ಅಂತೇಳಿ ಹೇಳಿದೆ. ಇಲ್ಲಿನ 91ನೇದು ಪೂರ್ವಕಯ ನಿತ್ಯ ನೈಮಿತ್ತಿಕ ಕರ್ಮಕ್ಕೆ ಕರ್ಣೈತಿ ಕ್ಲೇಶೋ ವೇಶೋ पूर्व संचित निषिद्ध कर्म का फल है। याते संचित निषिद्ध कर्म का फल और नहीं ಅಂದ್ರೆ ನಿತ್ಯ ನೈಮಿತ್ತಿಕ ಕರ್ಮ ಇವು ಮಾಡಬೇಕಾದ್ರೆ ಏನು ತ್ರಾಸ ಆಕತ್ತಿಲ್ಲ ಮನುಷ್ಯಾಗ. ಇಂಥ ಥಂಡಿದಿಂದಾಗಿ ಎದ್ದಕ್ಕೆ ಮುಂಜಾನೆ ತಣ್ಣೀರು ಜಳಕ ಮಾಡಿ ಇವೆಲ್ಲ ಮಾಡ್ಕೋತ ಕುಂದ್ರಬೇಕಾದ್ರೆ ತ್ರಾಸ ಆಕತ್ತಿಲ್ಲ. ಅದಕ್ಕೆ ಅವ ಹೇಳ್ತಾನು, ಯಾತೆ ಸಂಚಿತ ನಿಷಿದ್ಧ ಕರ್ಮಕ ಅವ್ರ ಈಗೇನು ನಿಮಗೆ ತ್ರಾಸ ಆಕತ್ತಿಲ್ಲ ಮಾಡುವಾಗ ಅದ ಫಲ ಆತ. ಮತ್ತೊಂದು ಫಲ ಏನು ನೀ ಯಾವುದೋ ಪಾಪದ ಕೆಲಸ ಮಾಡಿದ್ರೂ ಅದೇನು ತ್ರಾಸ ಆಗೈತಿ ನಿನಗೆ ಮಾಡ್ಯಾಗ ಅಟ್ಟ ಅದ ಫಲ ಆತ. ಹಂಗಾಗಿ ಬಿಡ್ತೈತೆ ಅದು. ಸೊ ವಾರ್ತಾ ಬನೇನೆ. ಅದಕ್ಕೆ ಈಗ ವೇದಾಂತಿಗಳು ಹೇಳ್ತಾರೆ, कायते अनंत प्रकार के संचित निषिद्ध जो कर्म है तिनका फल भी अनंत प्रकार दुख है. केवल कर्म के अनुष्ठान काल क्लेश ही तिनका फल बने नहीं. ಆದ್ದರಿಂದ ಏನು ಹೇಳ್ತಾರೆ ಅಂದ್ರೆ ಅನಂತ ಪ್ರಕಾರದ ಸಂಚಿತ ಕರ್ಮ ಐತಪ್ಪ, ಅದೇನು ಒಂದು ಎರಡು. ಅದಕ್ಕೆ ತಿನ್ಕ ಫಲ ಭೀ ಅನಂತ ಪ್ರಕಾರ, ಅನೇಕ ಪ್ರಕಾರವಾಗಿ ಅವನು ಕರ್ಮಾದಿಗಳನ್ನು ಮಾಡ್ಕೋತ ಹೋಗಿರ್ತಾನೆ. ಆದ್ದರಿಂದ ಅನೇಕ ಅನಂತ ಪ್ರಕಾರ ದುಃಖ ಮುಂದೆ ಅನೇಕ ಪ್ರಕಾರ ದುಃಖ ಕೊಡೋದಿರ್ತೈತಿ. ಕೇವಲ ಕರ್ಮಕ್ಕೆ ಅನುಷ್ಠಾನ ಸೇ ಕ್ಲೇಶಿನೇ ಮಾಡುವಾಗ ಏನು ಸ್ವಲ್ಪ ತ್ರಾಸ ಆಕೈತಿ ಅದ ಅಂದ್ರೆ ಹಂಗೆ ಆಕೈತಿ. ಅದು ಬಿಡೋದಿಲ್ಲ. ಅದ ಫಲ, ಅದ್ರ ಫಲನೂ ಅನಂತ ಐತಿ ಅಂತ ಹೇಳಿ ಫಲ ಬಿ ಬನೇನೆ. 92 पूर्व कया जो संपूर्ण संचित काम कर्म से एक ही शरीरोवे. ಮತ್ತೇನಂದಿದ್ದ? ಸಂಚಿತ ಕರ್ಮ ಏನು ಎಷ್ಟೋ ಹಿಂದೆ ಮಾಡ್ಕೊತ ಬಂದನ ಅದಕ್ಕೆ ಈಗ ಒಂದೇ ಶರೀರ ಕೊಡ್ತೈತೆ ಅಂತ ಹೇಳ್ತಾನೆ. ಹೌದಾ ಗಬ್ರು? ನೋಡಿದ್ರೆ ಹೆಂಗೈತಿ. सो वार्ता भी बने ने कायते संचित काम कर्म अनंत है. ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಮಾಡಿದ್ದಾವೇನು ಒಂದು ಎರಡು ಅನೇಕ ಪ್ರಕಾರ ಅದಾವ. ದಿನಕ ಏಕ ಜನ್ಮ ವಿಷಯ ಭೋ ಬನೇನೆ. ಒಂದ ಇದನ್ನ ಒಂದ ಜನ್ಮದ ತೀರ್ಸೋದು ರಾಮಾಯಣ ನಡೆದಿರ್ತೈತಿ. ಎಷ್ಟೋ ಕೋಟಿ ಜನ್ಮಗಳಲ್ಲಿ ಕರ್ಮ ಎಲ್ಲ ಈಗ ಒಂದ. ಅಯ್ಯೋ ಇವನಿಗೆ ಬಜಿತ್ ಏನಾಗಬೇಕು. ಮತ್ತೆ एक पुरुष को एक काल में नाना शरीर में जो भोग हो
ಕಯ ತೋ ಸಿದ್ಧ ಅವ ಹಿಂದೆ ಹೇಳಿದ್ದು ಅದಕ್ಕೆ ಇಲ್ಕಂದ್ರೆ ಅನೇಕ ಶರೀರ ತಾಳಿ ಎಲ್ಲ ಒಮ್ಮೆ ಭೋಗಿಸ್ಬಿಡ್ತಾನ ಹಿಂಗೆ ಹೇಳಿದ್ದ ಹಾಂ ಅದಕ್ಕೆ ಅವ್ರು ಹೇಳ್ತಾರೆ ನಾನಾ ಶರೀರ से जो भोग गया सो सिद्ध योगी पुरुष विना और को बने नहीं ಅವ ಸಿದ್ಧ ಯೋಗಿ ಇರ್ತಾನೆ. ಈಗ ನಾರದ ಹೊಳಿ ದಾಟಿ ಹೋಗುವಾಗ ಅಲ್ಲಿ ಇರುವುದೇ ಕಥೆ ಅಂತೂ ನಾನು ಒಂದು ಹೆಂಡತಿ ಮಾಡಿಕೊಂಡು ಸ್ವಲ್ಪ ಏನೋ ಸುಖ ಪಡೆಯೋಣ ನಾವು. ಆದರೆ ಇವು ತಿರುಗಾಡಿ ಸಾಧು ಸಂಚಾರಿ ಇವ್ಗೆ ಯಾರು ಹೆಣ್ಣು ಕೊಡ್ಬೇಕು? ಮನೆ ಇಲ್ಲ, ಮಾರಿಲ್ಲ, ಏನು ಕೆಲಸ ಇಲ್ಲ, ಬಗ್ಸಿಲ್ಲ. ಅದಕ್ಕೆ ಹೆಣ್ಣು ಕೊಡವ್ರೆ ಎಲ್ಲಿ ಸಿಗೋದಿಲ್ಲ. ಏನು ಮಾಡಬೇಕು ವಿಚಾರ ಮಾಡ್ದೋ ಕುಷ್ಟನ ತಿಳಿ ಎಷ್ಟು ಕಂಡಾಬಿಟ್ಟಿದಾವು. ಏನು ಇಟ್ಟೇನು ಏನು ಲೆಕ್ಕನೇ ಇಲ್ಲ. 16,000 ಏನು ಮಾಡ್ತಾನೆ ಅಷ್ಟೆಲ್ಲ ತೊಗೊಂಡು ಸುಮ್ಮ ಅದಕ್ಕೆ ಸುಮ್ಮ ಹೋಗಿ ನನಗೆ ಕೊಡಪ್ಪ ಅಂತೇಳಿ ಕೇಳೋಣ ಅಂತೇಳಿ ಅಲ್ಲಿ ಪಾದ ಹೋಗಿ ಪರಮಾತ್ಮ ಒಂದು ಕೆಲಸ ಐತಿ ತಿಳಿ ಬಂದೇನ ಏನಂತ ಹೇಳಪ್ಪ. ಅಲ್ಲ ನನಗೂ ಒಂದು ಜರ ಸಂಸಾರ ಸುಖ ಹೆಂಗೈತಿ ನೋಡ್ಬೇಕಂತ ವಿಚಾರ ಮಾಡೀನಿ. ಮತ್ತು ಹೆಣ್ಣಂತೂ ಯಾರು ಕೊಡೋಲ್ಲ. ಮತ್ತು ಏನು ಮಾಡೋಕ್ಕೀಗ ಅದಕ್ಕೆ ನಿನ್ನತಿಲಂತೂ ಕಂಡಾಬಿಟ್ಟು ಲೆಕ್ಕಿಲ್ದಟ್ಟದ. ಮತ್ತು ಅದರಂದು ಒಂದು ಕೊಡಲ ನನಗೆ ಹಿಂಗೆ ತಗೊಂಗಾರ ತಗೊಂಗಾರ ಅಂದ್ಕೊಡ ಯಾವಕ್ಕಿಂತ ತಗೋಲಿ ಅಂತ ಕೇಳಿದ್ರು. ಯಾವಕ್ಕಿಂತ ತಗೋಲಿ ಆಕೆ ಯಾವಕ್ಕೆ ಅಂತಿಲ್ಲ ನಾ ಎಲ್ಲಾಕಿಂತ ತೊಗೊಂಡ್ಬಿಡುವ ಅಂತ. ಭಾಳ ಚಲೋ ಆತ ಎಲ್ಲಾರ ಒಂದು ಮನೆಯಾಗಿರ್ಬೋದು ನೀವು ಅಂತೇಳಿ ವೇಷ ಆಯ್ತು ಅಂತೇಳಿ ಅವ ಹಾದ ಕಡೆ ಅಲ್ಲಿ ಹೋಗಿ ಒಂದು ಮನೆಗೆ ಹಾದ ಹೋಗೋತನ ಅಲ್ಲಿ ನೋಡ್ತಾನ ಆಕೆ ಕೂಡ ಮಾತಾಡ್ಕೊತ ಕೂತಾನ ಕೃಷ್ಣ. ಆಮೇಲೆ ಮತ್ತೊಂದು ಮನೆಗೆ ಹೋದ, ಮತ್ತೊಂದು ಮನೆಗೆ ಹೋದ. ಸಾವಿರಾರು ಮನೆ ತಿರುಗಿದ್ರು ಎಲ್ಲಿ ಹೋದ್ರು ಅದ ಆ ಹೇಳಿದಾಗ ಅವ ಯೋಗಿ ಅನೇಕ ಶರೀರ ದಾಳ ಮಾಡಿ ಎಲ್ಲ ಕಡೆ ಇರ್ತಾವ. ಹೌದೆಲ್ಲ ಅಂದ್ರೆ ಆ ರೀತಿ ಅವ ಅವತಾರಿ ಪುರುಷ. ಮತ್ತು ಅವಂಗ ಸಾಧ್ಯ ಅದು ಅನೇಕ ಶರೀರ ತಾಳಿ ಹಿಂಗೆಲ್ಲ. ಮತ್ತು ಏನು ಉಳಿದವ್ರಿಗೆ ಹೆಂಗೆ ಸಾಧ್ಯ ಅದು? ಅದಕ್ಕೆ ಇವು ಹೇಳ್ತಾನೋ ಅನೇಕ ಶರೀರ ಹಂಗೆ ತಾಳಿ ಎಲ್ಲ ಭೋಗ ಮುಗಿಸ್ಬಿಡೋದು ಒಮ್ಮೆ ಅಂತೇಳಿ ಹೇಳಿದ್ದ. ಅದು ಸಂಭವಿಸಂಗಿಲ್ಲ ಅಂತ. एक काल में नाना शरीर जो भोग गया तो भी सिद्ध योगी के बिना और को बने नहीं. सिद्ध योगी को भी और तो संपूर्ण सामर्थ्य होवे परंतु ज्ञान बिना मोक्ष होवे नहीं. अव सिद्ध योगी इरली बेक्कादविरली ज्ञान इಲ್ಲದ ಮುಕ್ತಿ ಆಗುವುದಿಲ್ಲ ಅವಾಗ. ये वेद का सिद्धांत है. ಇದು ವೇದದ ಸಿದ್ಧಾಂತ ಐತಿ. इस रीति से काम्य कर्म और निषिद्ध कर्म को त्याग के केवल नित्य नैमित्तिक कर्म अज्ञानी करे ताको नित्य नैमित्तिक कर्म का फल भोगने के वास्ते ये पूर्व जो शुभाशुभ कर्म करे हैं तिनका फल भोग के वास्ते अनंत शरीर होवेंगे मोक्ष होवे नहीं. ಅದಕ್ಕೆ ಅವಂಗ ಮೋಕ್ಷ ಆಗುವುದಿಲ್ಲ. ಮತ್ತು ಇವು ಮಾಡ್ಯಾನಂದ್ರೆ ಇನ್ನೂ ಅನೇಕ ಜನ್ಮಗಳು ಬರ್ತಾವ. याति ज्ञान द्वारा बंध की निवृत्ति ग्रंथ का प्रयोजन बने. जैसे स्वप्न विषय जो मिथ्या पदार्थ प्रतीत हुए काಣಿಸ್ತಾನೆ ಸುಳ್ಳು ಪದಾರ್ಥ ಕಾಣ್ತಾ ಇಲ್ಲೋ ತಿನ್ಕಿ ಜಾಗೃತ ವಿನಾ ನಿವೃತ್ತಿ ಹೋವೇನೆ. ಎಚ್ಚರಿಕೆ ಆಗೋ ತನಕ ಅವು ಆಗಲೇ ತುಳುಗರು ಬಡಿಯಕ್ಕೆ ಹತ್ತಿರ್ತೇವೆ. ಮತ್ತು ಯಾತ್ರ ಅಂದ್ಕೊಳ್ಳಿ ಏನೂ ಇಲ್ಲ ಹಂಗೆ. तैसे बंध भी मिथ्या प्रतीत होवे ताकि भी ज्ञान रूप जागृत विना निवृत्त होवेने. ಇದನ್ನು ಏನೈತಿ ಬಂದ ಇದನ್ನು ಒಂದು ನಿನ್ನ ಕನಸೈತೆ. ಅದಕ್ಕೆ ಜ್ಞಾನ ಅನ್ನು ಜಾಗೃತ ಆಯಿತು ಅಂದ್ಕೊಳ್ಳೇನೆ ಇದು ಇದ್ದ ಬಂದ ದುಃಖ ಏನದಾವ ಎಲ್ಲ ಹೋಗಿಬಿಡುತ್ತವೆ. ಈ 93ನೇ ಅಂಕ ಸಂಬಂಧ ಮಂಡನ ಅಂದ್ರೆ ಅನುಬಂಧ ಹೇಳುವಲ್ಲಿ ಅಧಿಕಾರಿ ವಿಷಯ ಪ್ರಯೋಜನ 3 ಹೇಳ್ಕೊಂಡು ಬಂದಿದ್ರು. ಈಗ ಸಂಬಂಧ ಅನ್ನೋದು 4ನೇದು ಇದು. इस रीति से ग्रंथ के अधिकारी विषय प्रयोजन संभव है और अधिकारी आदि के संभव थे संबंध भी संभव है.
ಅಂದ್ರೆ ಈಗ ಅವು ಹೇಳ್ಯಾರ ಅಂದ್ರೆ ಮತ್ತೆ ಇದು ಒಂದು ನಾಲ್ಕನೇ ಸಂಬಂಧ, ಅದೇನು ಸಂಬಂಧ ಭಾಳ ಪಡ್ದೇನಿಲ್ಲ. ಯಾತೆ ಗ್ರಂಥಕಾರಂ ಬನೆ ಹೇ, ಅದಕ್ಕೆ ಈಗ ಏನು ಹೇಳ್ತಾರೆ, ದಾದು ದೀನ ದಯಾಳ ಜು ಅಂದ್ರೆ ದಾದು ದೀನ ದಯಾಳ ಅವರಾಗಿದ್ದು, ಅಂದರೆ ಯಾವ ದೀನರಲ್ಲಿ ದಯಾಳುಗಳಾದ ಸದ್ಗುರುಗಳು ಸತ್ತ ಸುಖ ಪರಮ ಪ್ರಕಾಶ್ ಅಂದರೆ ಯಾವುದು ಸತ್ಯ ಸ್ವರೂಪವು ಚಿದ್ರೂಪವು ಆನಂದ ಸ್ವರೂಪವು ಆಗಿದ್ದು, ಜಾಮೆ ಮತಿಕೆ ಗತಿನೇ ಅಂದರೆ ಯಾವ ತತ್ವದಲ್ಲಿ ಬುದ್ಧಿಯ ಪ್ರವೇಶವಾಗುವುದಿಲ್ಲವೋ ಅದುವೇ ಸೋಯಿ ನಿಶ್ಚಲ ದಾಸ್, ಅದುವೇ ನಿಶ್ಚಲ ದಾಸ. ಎಲ್ಲಿ ಬುದ್ಧಿಯ ಮತಿ ಗತಿ ಇಲ್ಲೋ ಅರ್ಥಾತ್ ಪರಬ್ರಹ್ಮ ವಸ್ತು. ನಿಶ್ಚಲ ಅಂದ್ರೆ ಅದೇ ವಸ್ತು, ಹೆಂಗೆ ಅಂದ್ರೆ ಪರಬ್ರಹ್ಮ ವಸ್ತು ಅಂತ. ಅರ್ಥಾತ್ ಗುರುವಿನ ಉಪದೇಶದಿಂದ ಶಿಷ್ಯನು ಕೂಡ ಏನಾಗ್ತಾನೆ, ಅವನು ಗುರುವೇ ಆಗ್ಬಿಡ್ತಾನೆ. ಮತ್ತೆ ನಕ್ಕ ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂಗಚ್ಚಂತಿ ನದಿ ಮಿಲೆ ಸಾಗರ ಮೇ. ಅಂದ್ರೆ ಇಲ್ಲಿ ಆ ಸಂಬಂಧ ಏನೈತಲ್ಲ ಒಂದು ಸ್ವಲ್ಪ ಹೇಳಿಲ್ಲ ಹಂಗೆ ಉಳಿತಲ್ಲ ಅಂತಂದರೆ, ಅದ ಅಧಿಕಾರಿಯಗೂ ಮತ್ತು ವಿಚಾರಕ್ಕೂ ಕರ್ತೃ ಕರ್ತವ್ಯ ಭಾವ ಸಂಬಂಧವಿರುತ್ತದೆ. ಏನು ಅಧಿಕಾರಿಗೂ ವಿಚಾರಕ್ಕೂ ವಿಚಾರ ಮಾಡವ ಕರ್ತೃ ಯಾವ್ದಾರ ವಿಚಾರ ಮಾಡ್ತಾನೆ, ಅದು ಅವನ ಕರ್ತವ್ಯ, ಅದು ಹೌದಲ್ಲ. ಕರ್ತವ್ಯ ಭಾವ ಸಂಬಂಧ ಇರ್ತೈತಿ. ಗ್ರಂಥಕ್ಕೂ ಜ್ಞಾನಕ್ಕೂ ಜನಕ ಭಾವ ಸಂಬಂಧ ಇರ್ತೈತಿ, ಹೌದಲ್ಲ. ಮತ್ತು ಗ್ರಂಥಕ್ಕೂ ವಿಷಯಕ್ಕೂ ಪ್ರತಿಪಾದಕ ಭಾವ ಸಂಬಂಧ ಇರ್ತೈತಿ. ಹಿಂಗಿವೆಲ್ಲ ಸಂಬಂಧ ಹತ್ಕೊಳ್ಳೋದು ಏನು ಭಾಳ ಮಹತ್ವದಲ್ಲ, ಅದರ ಅಷ್ಟು ಪ್ರಯೋಜನವೂ ಇಲ್ಲ. ಅದಕ್ಕಾಗಿ ಇಲ್ಲಿ ಇತಿ ಶ್ರೀ ವಿಚಾರ ಸಾಗರೇ ಅನುಬಂಧ ವಿಶೇಷ ನಿರೂಪಣಂ ನಾಮ ದ್ವಿತೀಯ ಸ್ತರಂಗ ಸಮಾಪ್ತ. ಎರಡನೇ ತರಂಗ ಮುಗೀತು. ಈಗ ಮೂರನೇ ತರಂಗ ಚಾಲು ಅವ್ರು, ಯಾಕಂದ್ರೆ ಇನ್ನೊಂದು 10 ನಿಮಿಷ ಐತಿ. ಓಂ ಶ್ರೀ ವಿಚಾರ ಸಾಗರ ಎಂಡ್ ಮಾಡಿ ಸ್ಟಾರ್ಟ್.